ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಹರಿಶಂಖಭರಾಭಯಾನಿ ದುರ್ಭಿಃ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹೃತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟಗುಣಾಕರಾನ್ ವಿಶ್ವಸ್ಥಸುಜನಾರಾಧ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ. ಚಿಂತಯೇತಂ ಮಹಾಂತಂ ವೋಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಶ್ಚೈವಾಚ ಈಶಾನಾಂ ಚಾರು ಮಾಮಿಹ ವಾದಯೇತ್. ಶ್ರೀಮದ್ಭಾಗವತ ದಶಮಸ್ಕಂಧ 96ನೇ ಅಧ್ಯಾಯ. ಶ್ರುತಿಗೀತೆಯ ಕಡೆಯ ಪದ್ಯ 27ನೆಯ ಪದ್ಯ, 27ನೆಯ ಶ್ರುತಿ. ಅದರ ಒಂದಷ್ಟು ಚಿಂತನೆಯನ್ನು ನಾವು ಹಿಂದೆ ಮಾಡಿದ್ದೇವೆ. ತದವಗಮಾರ್ಥ ಸಿತಾಸಿತಯೋ ಗುಣವಿಗುಣಯೋ ನಹಿ ದೇಹಭೃತಾಂ ಸಗಿರಃ ಅನುಯಯುರತ್ರ ಹಂಸಕುಲಗೀತ ಪರಂಪರೆಯಾ ನ ತುಷಾಭರಣಾ ಇವ ರಜಾಂಸಿ ವಾಂತಿ ವಯಸಾ ಸಹ ಯಚ್ಛ್ರುತಯಃ ತ್ವಯಿ ಸಫಲಂ ಪತಂತಿ ನ ಪತಂತಿ ಬಂಧನಾಃ. ನಮ್ಮ ಅಪ್ಪ ಅಮ್ಮಂದಿರು ಯಾರು ಲಕ್ಷ್ಮೀನಾರಾಯಣರು, ಆ ಲಕ್ಷ್ಮೀ ಭಗವಂತನಿಂದ ಮಾತ್ರ ಬದ್ಧಳಾಗಿದ್ದಾಳೆ, ಸಕಲ ವೇದಾಭಿಮಾನಿಯಾಗಿದ್ದಾಳೆ, ಭಗವಂತನನ್ನು ಹೆಚ್ಚು ತಿಳಿದಿದ್ದಾಳೆ. ಆ ಭಗವಂತ ಅವನು ಲಕ್ಷ್ಮೀದೇವಿಯಿಂದ ಹೆಚ್ಚು ತಿಳಿಯಲ್ಪಟ್ಟವನು, ಬೇರೆ ಎಲ್ಲರಿಂದಲೂ ಕಡಿಮೆ ತಿಳಿಯಲ್ಪಟ್ಟವನು. ಆದರೆ ತಾನು ಮಾತ್ರ ಸರ್ವವನ್ನೂ ಚೆನ್ನಾಗಿ ಬಲ್ಲ ಸರ್ವಜ್ಞ. ಅಂತಹ ನಾರಾಯಣ ಅವನು ವಿಗುಣ ಅಥವಾ ಅಗುಣ, ಅಂದರೆ ಎಲ್ಲ ವಿಧವಾಗಿರ್ತಕ್ಕಂಥ ದುರ್ಗುಣಗಳು, ಸತ್ವಜಸ್ತಮೋ ಗುಣಗಳು ಅವುಗಳು ಅವನಲ್ಲಿಲ್ಲ, ಅದರ ಬಂಧನಕ್ಕೂ ಒಳಪಟ್ಟಿಲ್ಲ. ಆದರೆ ಆ ತಾಯಿ ಲಕ್ಷ್ಮೀದೇವಿ ಸತ್ವಜಸ್ತಮೋ ಗುಣಗಳ ಅಭಿಮಾನಿಯಾಗಿ ಗುಣ ಎಂದು ಕರೆಯಲ್ಪಟ್ಟಿದ್ದಾಳೆ. ಅಂತಹ ಈ ಲಕ್ಷ್ಮೀನಾರಾಯಣರನ್ನು ಯಾರಿಬ್ಬರೂ ಹಂಸಕುಲಗೀತ ಪರಂಪರೆಯ ವಿಶೇಷವಾಗಿ ಋಜುಗುಣಸ್ಥರು ಯಾರಿದ್ದಾರೆ ಆ ಪರಂಪರೆಯ ಉಪದೇಶವನ್ನು ಪಡೆದವರು ಅವರು ಮಾತ್ರವೇ
ಚೆನ್ನಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಬೇರೆಯವರಿಗೆ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸಮಸ್ತ ವೇದಗಳ ಅಭಿಮಾನಿನಿ ಲಕ್ಷ್ಮೀದೇವಿ ಆ ವೇದ ಪರಂಪರೆ, ಅದನ್ನು ಅರ್ಥವನ್ನು ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಒಂದು ವಿಶಿಷ್ಟವಾದ ರುಜು ಪರಂಪರೆಯವರು. ಬ್ರಹ್ಮದೇವರು ಎಲ್ಲಿ ಆ ರುಜು ಪರಂಪರೆಯಲ್ಲಿ ಕಡೆಯವರಾಗಿ ಬರ್ತಾರೋ ಆ ರುಜು ಪರಂಪರೆಯವರು. ನಮ್ಮ ಅದೃಷ್ಟದಿಂದ ಆ ರುಜು ಪರಂಪರೆಯಲ್ಲಿ ಬಂದ ಪ್ರಾಣದೇವರೇ ಮಧ್ವಾಚಾರ್ಯರಾಗಿ ಬಂದು ಶ್ರೇಷ್ಠವಾದ ಒಂದು ಉಪದೇಶ ಕೊಟ್ಟಿದ್ದಾರೆ. ಅದರಿಂದಾಗಿ ಅಂತಹ ಉಪದೇಶ ನಮಗೆ ಸಿಕ್ಕಿರೋದರಿಂದ ಆ ವೇದಗಳ ಮೂಲಕವಾಗಿ, ಆ ಉಪದೇಶದ ಮೂಲಕವಾಗಿ ಲಕ್ಷ್ಮೀನಾರಾಯಣರನ್ನು ಯಥಾಯೋಗ್ಯವಾಗಿ ನಾವೂ ತಿಳಿಯಬಹುದಾಗಿದೆ. ಹೀಗೆ ವೇದಗಳು ಯೋಗ್ಯರಾಗಿರ್ತಕ್ಕಂತಹ ದೇವತೆಗಳು, ಋಷಿಗಳು, ಅದೇ ರೀತಿಯಾಗಿ ಇನ್ನೊಂದು ರೀತಿಯಿಂದ ಮನುಷ್ಯೋತ್ತಮರು ಅವರ ಪಾಲಿಗೆ ಲಕ್ಷ್ಮೀನಾರಾಯಣರನ್ನು ಚೆನ್ನಾಗಿ ತಿಳಿಸಿಕೊಟ್ಟು ಮೋಕ್ಷ ರೂಪವಾದ ಫಲವನ್ನು ಕೊಡುತ್ತೆ. ಅದೇ ಮತ್ತೊಂದು ಗುಂಪು ರಾಜಸರು ಏನಿದ್ದಾರೆ ಅವರ ಪಾಲಿಗೆ ಆ ಒಂದು ವೇದಗಳು ಏನಾಗತ್ತೆ, ಅವರಿಗೆ ಹಂಸಕುಲ ಗೀತ ಪರಂಪರೆ ಸಿಗೋದಿಲ್ಲ. ಆದ್ದರಿಂದಾಗಿ ಅವರು ಕೆಲವಂಶ ಪಡೀತಾರೆ, ಕೆಲವಂಶ ಪಡೆಯೋದಿಲ್ಲ ವೇದದಿಂದ. ಅಂದರೆ ವೇದ ಹೇಳ್ತಕ್ಕಂತಹ ಸ್ವರ್ಗಾದಿ ಫಲಗಳನ್ನು ಅವರು ಪಡೀತಾರೆ, ಲೌಕಿಕವಾಗಿರ್ತಕ್ಕಂಥ ಒಂದಿಷ್ಟು ಫಲವನ್ನು ಪಡೀತಾರೆ. ಆ ವಿಚಾರದಲ್ಲಿ ವೇದದಿಂದ ಸ್ವಲ್ಪ ಸಾರ್ಥಕ್ಯ ಅವರಿಗಿದೆ. ಆದರೆ ವೇದದ ಮುಖ್ಯವಾಗಿರ್ತಕ್ಕಂಥ ಫಲ ಮೋಕ್ಷ ಅವರ ಪಾಲಿಗೆ ಸಿಗೋದೇ ಇಲ್ಲ. ಇನ್ನು ಅದಕ್ಕಿಂತ ಕೆಳಗೆ ಬರ್ತಕ್ಕಂತಹ ಯಾವ ದುಷ್ಟರಿದ್ದಾರೆ, ತಾಮಸರಿದ್ದಾರೆ, ಅವರಿಗಂತೂ ವೇದ ಯಾವ ಫಲವನ್ನೂ ನೀಡೋದಿಲ್ಲ, ಸ್ವರ್ಗಾದಿ ಫಲಗಳು ಅವರ ಪಾಲಿಗೆ ಇಲ್ಲ. ಅದೇ ರೀತಿಯಾಗಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಮೋಕ್ಷ ರೂಪ ಫಲವು ಅವರಿಗೆ ಸಿಗೋದಿಲ್ಲ ಅಂತ ಈ ಒಂದು ಚಿಂತನೆ ಏನು ಬಂದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ಶ್ರುತಿ ಯಾವುದು, ಅದಕ್ಕೆ ಸಂವಾದವಾಗಿ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಗಾರುಡ ಪುರಾಣ, ಇದರ ಒಂದು ಚಿಂತನೆಯನ್ನು ನಾವೀಗ ಮಾಡಬೇಕು. ಅಲ್ಲಿ ಮೂಲಶ್ರುತಿ ಯಾವುದು ಅಂತ ಮೊದಲು ನೋಡೋಣ. ಮಹೋಪನಿಷತ್ತಂತ ಮೂಲಶ್ರುತಿ. ಜಾನಾತಿ ಪ್ರಕೃತಿರ್ವಿಷ್ಣುಂ ಜ್ಞೇಯೋ ವಿಷ್ಣುಸ್ತು ನಿರ್ಗುಣಃ ತೌ ಉಭೌ ನ ವಿಜಾನಂತಿ ಋತೆ ಬ್ರಹ್ಮ ಪರಂಪರಾಂ ಇತಿ ಮಹೋಪನಿಷತ್. ಲಕ್ಷ್ಮೀದೇವಿ ವಿಷ್ಣುವನ್ನು ತಿಳಿದಿದ್ದಾಳೆ. ಶ್ರೀ ವಿಷ್ಣುವು ವೇದದಿಂದ ಹಾಗೂ ವೇದಾಭಿಮಾನಿ ಲಕ್ಷ್ಮೀದೇವಿಯಿಂದ ಜ್ಞೇಯನಾಗಿದ್ದಾನೆ. ಹಾಗೂ ಪ್ರಾಕೃತ ಗುಣಗಳ ಪ್ರಭಾವಕ್ಕೆ ಒಳಪಡದವನಾಗಿ ವಿಗುಣನಾಗಿದ್ದಾನೆ. ಚತುರ್ಮುಖನ ಉಪದೇಶ ಪರಂಪರೆಯಿಂದ ಮನುಷ್ಯರವರೆಗೆ ಜ್ಞಾನಪ್ರವಾಹವು ಹರಿದುಕೊಂಡು ಬರುತ್ತೆ. ಇಂತಹ ಜ್ಞಾನ ಪ್ರವಾಹವನ್ನು ಪಡೆಯದೆ ಲಕ್ಷ್ಮೀದೇವಿಯನ್ನಾಗಲಿ ನಾರಾಯಣನನ್ನಾಗಲಿ ಯಾರೂ ಪೂರ್ಣವಾಗಿ ಅವರ ಯೋಗ್ಯತೆಗೆ ತಕ್ಕ ಹಾಗೆ, ಪೂರ್ಣವಾಗಿ ಅಂದರೆ ಯಥಾರ್ಥವಾಗಿ ತಿಳಿಯಲಾರರು. ಇದು ಮೂಲಶ್ರುತಿ ಮಹೋಪನಿಷತ್ತು ಏನಿದೆ, ಈ ಒಂದು 27ನೇ ಪದ್ಯಕ್ಕೆ ಇರತಕ್ಕಂಥದ್ದು ಅದರ ಒಂದು ಅಭಿಪ್ರಾಯ. ಇದಕ್ಕೆ ಬಹಳ ವಿಶೇಷವಾದ ಚಿಂತನೆ ನಮಗೆ ಸಿಗತಕ್ಕಂಥದ್ದು ಗಾರುಡ ಪುರಾಣದಲ್ಲಿ. ಆಚಾರ್ಯರು ಅದರ ವಿಸ್ತಾರವಾದ ಚಿಂತನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಯಾಕೆಂದರೆ ಇಲ್ಲಿ 3 ಗುಂಪುಗಳ ಮೇಲೆ ಯಾವ ರೀತಿ ವೇದಗಳು ಪರಿಣಾಮ ಬೀಳುತ್ತೆ, ಪರಿಣಾಮ ಬೀರಲ್ಲ ಅನ್ನೋದು, ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣರು ಯಾವ ರೀತಿ ಗುಣ ವಿಗುಣರಾಗಿದ್ದಾರೆ ಅಂತಕ್ಕಂಥ ವಿಚಾರ, ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣರನ್ನು ತಿಳಿಯಲಿಕ್ಕೆ ನಾವು ಹಂಸಕುಲ ಪರಂಪರೆಯನ್ನು ಆಶ್ರಯಿಸಬೇಕು ಎನ್ನುವ ವಿಚಾರ, ಇದೆಲ್ಲವನ್ನೂ ಕೂಡ ಬಹಳ ವಿಶಿಷ್ಟವಾದ ವಿಚಾರವನ್ನು ಗಾರುಡ ಸಂವಾದದಿಂದ ನಮಗೆ ಆಚಾರ್ಯರು ತಿಳಿಸಿಕೊಡ್ತಾರೆ. ಅದರಲ್ಲಿ ನಾವು ಒಂದೊಂದೇ ಭಾಗವನ್ನು ನೋಡೋಣ.
ಅನ್ಯೇ ಸರ್ವೇ ಶ್ರಿಯಾ ಬದ್ಧಾಃ ಶ್ರೀರ್ಬದ್ಧಾ ವಿಷ್ಣುನೈವ ತು ಬಂಧಶ್ಚ ವಿಷ್ಣುತಂತ್ರತ್ವಂ ಮುಕ್ತಾನಾಂ ಚ ಶ್ರಿಯಸ್ತಥಾ ಅಮುಕ್ತಾನಾಂ ನ ಬದ್ಧತ್ವಂ ಜನ್ಮ ಮೃತ್ಯಾದಿ ದುಃಖಿತಾ ಹೇಯೋ ಬಂಧಶ್ಚ ಸೈವಸ್ಯಾನ್ನ ತು ಸ್ವೋಚ್ಯವಶೇ ಸ್ಥಿತಿಃ ಗುಣಾತ್ಮಿಕಾ ಚ ಸಾ ದೇವಿ ನಿರ್ಗುಣಃ ಪುರುಷೋತ್ತಮಃ ಸೈವ ವಿಷ್ಣುಂ ವಿಜಾನಾತಿ ಜ್ಞೇಯೋ ಜ್ಞಾತಾ ಚ ಕೇಶವಃ ನ ತಾವನ್ಯೇ ವಿಜಾನಂತಿ ವಿನಾ ಹಂಸ ಪರಂಪರಾಂ. ನೋಡಿ, ಅಲ್ಲಿ ಮೊದಲನೇದ್ದು ಏನು ವಿಚಾರ ಬರುತ್ತೆ, ಲಕ್ಷ್ಮೀದೇವಿ ಸತ್ವಜಸ್ತಮೋ ಗುಣಗಳು ಎನ್ನುವ ಪ್ರಕೃತಿಯ ಅಭಿಮಾನಿನಿ. ಆ ಲಕ್ಷ್ಮೀದೇವಿಯಿಂದ ಉಳಿದ ಎಲ್ಲ ಜೀವರಾಶಿಗಳು ಕೂಡ ಬದ್ಧರಾಗಿದ್ದಾರೆ. ನೋಡಿ, ಲಕ್ಷ್ಮೀದೇವಿ ಆ ಸತ್ವಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯಿಂದ ಎಲ್ಲ ಜೀವಿಗಳನ್ನೂ ಸಂಸಾರದಲ್ಲಿ ಕಟ್ಟಿಹಾಕಿದವಳೆ. ಅಂತಹ ಲಕ್ಷ್ಮೀದೇವಿಯನ್ನು ವಿಷ್ಣು ಕಟ್ಟಿಹಾಕಿದ್ದಾನೆ. ಅಂತಹ ಲಕ್ಷ್ಮೀದೇವಿಯನ್ನು ವಿಷ್ಣು ಕಟ್ಟಿಹಾಕಿದ್ದಾನೆ. ಏನಿದು ಲಕ್ಷ್ಮೀದೇವಿಯನ್ನು ವಿಷ್ಣು ಕಟ್ಟಿಹಾಕಿದ್ದಾನೆ ಅಂದರೆ, ಲಕ್ಷ್ಮೀದೇವಿಗೂ ಬಂಧನ, ಸಂಸಾರ ರೂಪವಾದ ಬಂಧನ ಇದೆಯಾ ಅಂತ ವಿಚಾರ ಇಲ್ಲ. ನೋಡಿ, ಲಕ್ಷ್ಮೀದೇವಿಯನ್ನು ವಿಷ್ಣು ಕಟ್ಟಿ ಹಾಕಿದ್ದಾನೆ, ಮುಕ್ತಾತ್ಮರನ್ನು ವಿಷ್ಣು ಕಟ್ಟಿ ಹಾಕಿದ್ದಾನೆ. ಇನ್ನು ಲಕ್ಷ್ಮೀದೇವಿಯಿಂದ ಎಲ್ಲರೂ ಕಟ್ಟಿ ಹಾಕಲ್ಪಟ್ಟಿದ್ದಾರೆ ಅಂತಲೂ ವಿಚಾರ ಬಂದಿದೆ. ಏನಿದು ಬಂಧನ ಅಂದರೆ ನಮಗೆ ಗೊತ್ತಿರೋ ಹಾಗೆ ಸಂಸಾರ ಬಂಧನ ಅಂತ ಗೊತ್ತು. ಹೀಗೆ ದೇವರು ಮುಕ್ತಾತ್ಮರನ್ನು ಕಟ್ಟಿ ಹಾಕೋದು, ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯನ್ನು ಕಟ್ಟಿ ಹಾಕೋದು ಅಂದರೆ ಏನು ಅಂತ ವಿಚಾರ. ಇದರ ಬಗ್ಗೆ ಸ್ಪಷ್ಟನೆಯನ್ನು ಗಾರುಡ ಪುರಾಣ ನಮಗೆ ಕೊಡುತ್ತೆ. ಇಷ್ಟೇನೆ, ಲಕ್ಷ್ಮೀದೇವಿಯನ್ನು ಮತ್ತು ಮುಕ್ತಾತ್ಮರನ್ನು ವಿಷ್ಣು ತನ್ನ ಬಂಧನದಲ್ಲಿ ಒಳಪಡಿಸಿದ್ದಾನೆ ಅಂದರೆ ವಿಷ್ಣುವಿನ ವಶದಲ್ಲಿ ಇದ್ದಾರೆ, ಅಷ್ಟೇ ವಿಚಾರ. ಮುಕ್ತಾತ್ಮರಾದವರು ಸಂಸಾರದಿಂದ ಬಿಡುಗಡೆ ಹೊಂದಿದ್ದಾರೆ. ಲಕ್ಷ್ಮೀದೇವಿಗಂತೂ ಎಂದೆಂದೂ ಸಂಸಾರ ಇಲ್ಲವೇ ಇಲ್ಲ, ದೇವರಿಗೆ ಇಲ್ಲವೇ ಇಲ್ಲ ಸಂಸಾರ. ನಿತ್ಯಮುಕ್ತನಾದ ದೇವರು ನಿತ್ಯಮುಕ್ತಳಾದ ದೇವಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಅನ್ನೋದೇ ಲಕ್ಷ್ಮೀದೇವಿಗೆ ಬಂಧನ. ಇಷ್ಟೇನೆ, ಲಕ್ಷ್ಮೀದೇವಿಗೆ ಬಂಧನ ಅಂದರೆ ಏನು, ತನ್ನ ವಶದಲ್ಲಿ, ಭಗವಂತನ ವಶದಲ್ಲಿ ಯಾರು ಇಟ್ಕೊಂಡಿದ್ದಾನೆ, ಭಗವಂತ ಲಕ್ಷ್ಮೀದೇವಿಯನ್ನು ಇಟ್ಟುಕೊಂಡಿದ್ದಾನೆ. ಈಗ ಭಗವಂತ ತನ್ನ ವಶದಲ್ಲಿ ಲಕ್ಷ್ಮೀದೇವಿಯನ್ನು ಇಟ್ಟುಕೊಂಡಿರೋದೇ ಲಕ್ಷ್ಮೀದೇವಿಗೆ ಬಂಧನ. ಮುಕ್ತಾತ್ಮರಿಗೂ ಅಷ್ಟೇ, ಸಂಸಾರದ ರೀತಿಯ ಬಂಧನ ಇಲ್ಲವೇ ಇಲ್ಲ, ಮತ್ತು ಭಗವಂತನ ವಶದಲ್ಲಿ ಇದ್ದಾರೆ ಅನ್ನೋದೇ ಮುಕ್ತಾತ್ಮರಿಗೂ ಬಂಧನ ಆಯಿತಾ. ಆದರೆ ಅಮುಕ್ತರಿಗೆ, ಸಂಸಾರದಲ್ಲಿರೋವರಿಗೆ ಲಕ್ಷ್ಮೀದೇವಿಯ ಬಂಧನವೂ ಇದೆ, ಭಗವಂತನ ಬಂಧನವೂ ಇದೆ. ಆದರೆ ಆ ಬಂಧನ ಎಂಥದ್ದು ಅಂದರೆ, ಒಂದು ಅಧೀನತ್ವ, ಮುಖ್ಯವಾಗಿ ಭಗವಂತನ ಅಧೀನತ್ವ, ಅದಾದ ಮೇಲಿಂದ ಲಕ್ಷ್ಮೀದೇವಿಯ ಅಧೀನತ್ವ, ಜೊತೆಗೆ ಹುಟ್ಟು ಸಾವು ಮೊದಲಾದ ಪೀಡೆಗಳಿಗೆ ಒಳಗಾಗುವುದು. ಹುಟ್ಟು ಸಾವು, ಜನ್ಮ ಮರಣ ವ್ಯಾಧಿ ಆಧಿ ಎಲ್ಲ ಬಂತು. ಮೊದಲು ಹುಟ್ಟಿದ ಮೇಲಿಂದ ದುಃಖಗಳು, ಆಮೇಲಿಂದ ಸಾವು. ಹೀಗೆ ಹುಟ್ಟು ಸಾವಿನ ಈ ಚಕ್ರಕ್ಕೆ ಒಳಪಡೋದು, ಅದು ಸಂಸಾರದಲ್ಲಿರೋವರಿಗೆ ಒಂದು ಬಂಧನ. ಅಂತಹ ಬಂಧನ ಹೇಯ. ಸಂಸಾರಿಗಳಿಗೆ ಇರುವ ಬಂಧನ ಇದೆಯಲ್ಲ, ಹುಟ್ಟು ಸಾವಿನ ಚಕ್ರಕ್ಕೆ ಒಳಪಡುವ ಬಂಧನ, ಅದು ಹೇಯವಾದ್ದು, ಅದು ಹೇಯವಾದ್ದು. ಹೊರತು ಲಕ್ಷ್ಮಿಯ ವಶದಲ್ಲಿ, ನಾರಾಯಣನ ವಶದಲ್ಲಿ ಮುಕ್ತಾತ್ಮರು ಎಂದೆಂದೂ ಇರ್ತಾರೆ ಅಂದರೆ ಅದು ಉತ್ತಮರ ವಶದಲ್ಲಿ ಇದ್ದ ಹಾಗೆ. ನೋಡಿ, ಲಕ್ಷ್ಮೀ ಎಲ್ಲರಿಗಿಂತಲೂ, ಬ್ರಹ್ಮಾದಿ ಸಕಲ ದೇವತೆಗಳಿಗಿಂತಲೂ ಉತ್ತಮಳು. ನಾರಾಯಣ ಅಂತಹ ಲಕ್ಷ್ಮಿಗಿಂತಲೂ ಉತ್ತಮ. ಅಂತಹ ಬ್ರಹ್ಮಾದಿ ದೇವತೆಗಳಿಗೆ, ಮುಕ್ತಾತ್ಮರಾದವರಿಗೆ ತಮಗಿಂತ ಉತ್ತಮರಾದ ಲಕ್ಷ್ಮೀನಾರಾಯಣರ ವಶದಲ್ಲಿ ಇರೋದು ಅದು ಹೇಯ ಅಲ್ಲ, ಅದು ಖುಷಿ ಪಡೋ ವಿಚಾರ. ಆಯಿತಾ. ಮತ್ತು ಲಕ್ಷ್ಮೀದೇವಿಗೂ ತನ್ನ ಗಂಡನಾದ, ತನಗಿಂತ ಉತ್ತಮನಾದ ನಾರಾಯಣನ ವಶದಲ್ಲಿರೋದು ಅದು ಕೂಡ ಹೇಯವಲ್ಲ, ಅದು ಖುಷಿ ಪಡೋ ವಿಚಾರ ಅಲ್ವಾ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಏನಂದರೆ ಮುಕ್ತರಾದವರು ಕೂಡ
ತಮಗಿಂತ ಉತ್ತಮರಾದವರ ವಶದಲ್ಲಿ ಇರ್ತಾರೆ ಅಂತ. ಅದು ಕೂಡ ವಿಚಾರ ಶ್ರುತಿಗೀತೆಯಲ್ಲೇ ಬಂದಿದೆ ಹಿಂದೆ. ಆಚಾರ್ಯರು ಕೂಡ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಕೆಳಗಿನ ಮುಕ್ತಾತ್ಮರು ಮೇಲಿನ ಮುಕ್ತಾತ್ಮರ ವಶದಲ್ಲಿ ಇರ್ತಾರೆ ಅಂತ. ಏನಪ್ಪ, ಅಲ್ಲಿ ಹೋದ್ಮೇಲೂ ಕೂಡ ಇನ್ನೊಬ್ಬರ ವಶದಲ್ಲಿ ಇರಬೇಕಾ ಏನೋ, ಅಲ್ಲೂ ಕೂಡ ಬಂಧನವೇ ಅಂತ ಯೋಚನೆ ಮಾಡಬಾರ್ದು. ಯಾಕೆ ಅಂದರೆ ತಮಗಿಂತ ಉತ್ತಮರಾದವರ ವಶದಲ್ಲಿ ಇರೋದು ಖುಷಿ ಪಡೋ ವಿಚಾರ, ಸಂತೋಷ ಪಡೋ ವಿಚಾರ. ಇದೇನೆಂದರೆ ಯಾವಾಗ ನಮಗೆ ಇನ್ನೊಬ್ಬರ ವಶದಲ್ಲಿ ಇರೋದು ಬಂಧನ, ದುಃಖದಾಯಕ ಅಂತ ಹೇಳಿದರೆ ಅದು ನಮಗೆ ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದಿರ್ಬೋದು, ನಮಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಕ್ಕಂಥದ್ದಿರ್ಬೋದು. ಆಗ ಮೇಲಿನವರ ಬಂಧನ ತೊಂದರೆಯಾಗತ್ತೆ. ಆಫೀಸ್ನಲ್ಲೂ ಅಷ್ಟೇ ಏನಾಗುತ್ತೆ ಅಂದರೆ, ಏನು ಬಾಸ್ ಇದ್ದಾನೋ ಏನಪ್ಪ, ತುಂಬ ಒದ್ದಾಡಿಸ್ತಾನೆ ಅಂತ ಹೀಗೆ ಕೆಲವರು. ಮತ್ತೆ ಕೆಲವರು ಹೇಳ್ತಾರೆ, ಇಲ್ಲಪ್ಪ ನಮ್ಮ ಬಾಸ್ ತುಂಬ ಒಳ್ಳೆಯವನು, ಅವನ ಕೈ ಕೆಳಗಡೆ ಕೆಲಸ ಮಾಡೋದು ಅಂದರೆ ನನಗೆ ಖುಷಿ ಆಗ್ತಕ್ಕಂಥ ವಿಚಾರ. ಆ ಬಾಸು ರಿಟೈರ್ ಆಗಿಬಿಟ್ರು, ಬಹಳ ಬೇಜಾರಾಗ್ತಾ ಇದೆ ನಮಗೆ. ಹೀಗಲ್ಲ. ಅಂದರೆ ನಾವು ಮೇಲಿನವರ ವಶದಲ್ಲಿ ಇರೋದೇ ದುಃಖದಾಯಕ ಅಲ್ಲ. ಮೇಲಿನವರು ಒಳ್ಳೆಯವರಾಗಿದ್ದರೆ, ಪಕ್ಷಪಾತರಹಿತರಾಗಿದ್ದರೆ, ನಮಗೆ ಬೇಕಾದ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದರೆ, ಅನುಕೂಲರಾಗಿದ್ದರೆ, ಅಂಥವರ ವಶದಲ್ಲಿ ಇರೋದು ಖುಷಿ ಪಡೋ ವಿಚಾರ ಅಲ್ವಾ. ಅನೇಕರು ಹೇಳ್ತಾರೆ, ನಾವು ನಮ್ಮ ಮೇಲಿನ ಬಾಸ್ ಏನಿದ್ದಾನೆ ತುಂಬ ಒಳ್ಳೆಯವನಪ್ಪ, ಅವನ ವಶದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಬಹಳ ಹೆಮ್ಮೆಯ ವಿಚಾರ, ನನಗೆ ಖುಷಿ ಕೊಡೋ ವಿಚಾರ ಅಂತ. ಅದರಿಂದ ಮುಕ್ತಾತ್ಮರಿಗೂ ಕೂಡ ಅದೇ ರೀತಿಯ ಭಾವನೆ. ತಮ್ಮ ಮೇಲಿನವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ತಮಗೆ ಯೋಗ್ಯರಾಗಿದ್ದಾರೆ, ತಮಗಿಂತ ಉತ್ತಮವಾದ ಜ್ಞಾನವನ್ನು ಪಡೆದಿದ್ದಾರೆ, ಅಂಥವರ ಕೈ ಕೆಳಗಡೆ ಇರೋದು ತಮಗೆ ಹೆಮ್ಮೆಯ ವಿಚಾರ ಅಂತ. ಹೀಗೆ ಮೇಲಿನವರ ಬಂಧನದಲ್ಲಿ ಇರೋದನ್ನು ಅವರು ಖುಷಿಯಿಂದ ಸ್ವೀಕಾರ ಮಾಡ್ತಾರೆ ಮುಕ್ತಾತ್ಮರಾಗಿರ್ತಕ್ಕಂಥವರು. ಮತ್ತು ತಮ್ಮ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಅಂದರೆ ಬಹಳ ಸಂತೋಷ. ಎಲ್ಲ ಕಡೆಯಲ್ಲೂ ಅಷ್ಟೇ ಅಲ್ವಾ. ಜವಾಬ್ದಾರಿಯನ್ನು ಹೊತ್ಕೊಳ್ಳೋರೊಬ್ಬರು ಇದ್ದಾರೆ ಅಂದರೆ ನಾವು ಬಹಳ ಖುಷಿ ಪಟ್ಬಿಟ್ಟು ಆ ಜವಾಬ್ದಾರಿಯನ್ನು ಅವರಿಗೆ ವಹಿಸ್ಕೊಟ್ಬಿಡ್ತೀವಿ. ಮೋಕ್ಷದಲ್ಲೂ ಹಾಗೇನೆ, ಕೆಳಗಿನವರಿಗೆ ಅವರಿಗೆ ಬೇಕಾದ ಎಲ್ಲವನ್ನು ಕೂಡ ಮೇಲಿನವರು ಜವಾಬ್ದಾರಿ ವಹಿಸಿಕೊಂಡು ಕೊಟ್ಬಿಡ್ತಾರೆ. ಹೀಗಾಗಿ ಯಾರು ಏನು ಮೇಲಿನವರ ವಶದಲ್ಲಿ ಇರೋದನ್ನು ಖುಷಿಯಿಂದ ಸ್ವೀಕಾರ ಮಾಡ್ತಾರೆ, ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಯಾವ ರೀತಿ ಮಕ್ಕಳು ಅಪ್ಪ ಅಮ್ಮ ಮನೆಯಲ್ಲಿ ಇದ್ದು ಎಲ್ಲ ಜವಾಬ್ದಾರಿ ವಹಿಸಿಕೊಂಡಾಗ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ, ಹಾಗೆ ಇಲ್ಲೂ ಕೂಡ ಮುಕ್ತಿಯಲ್ಲೂ ಕೂಡ. ಹೀಗಾಗಿ ಮೇಲಿನವರ ವಶದಲ್ಲಿ ಇರೋದು ಅದು ಏನಾಗೋದಿಲ್ಲ ಬಂಧನ, ಅದು ದುಃಖಕ್ಕೆ ಕಾರಣ ಅಂತ ನಾವು ಚಿಂತನೆ ಮಾಡಬೇಕಾಗಿಲ್ಲ. ಇದು ಒಂದು ವಿಚಾರ. ಅದಾದ ಮೇಲೆ ಪ್ರಕೃತಿಯ ಸತ್ವಾದಿ ಗುಣಗಳಿಗೆ ಅಭಿಮಾನಿನಿಯಾದವಳು ಲಕ್ಷ್ಮೀದೇವಿ. ಆದ್ದರಿಂದ ಅವಳಿಗೆ ಗುಣ ಅಂತ ಕರೀತಾರೆ. ಆ ಭಗವಂತ ಸತ್ವಾದಿ ಗುಣಗಳ ಪ್ರಭಾವಕ್ಕೆ ಒಳಗಾಗದವನು. ಅಂತಹ ಲಕ್ಷ್ಮೀದೇವಿನೇ ಮುಖ್ಯವಾಗಿ ಭಗವಂತನನ್ನು ತಿಳಿದಿದ್ದಾಳೆ. ಕೇಶವ ಆ ಭಗವಂತನಾದರೂ ಲಕ್ಷ್ಮೀದೇವಿಯಿಂದ ಮತ್ತು ಅವಳಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ವೇದದಿಂದ ಜ್ಞೇಯನಾಗಿದ್ದಾನೆ, ತಿಳಿಯಲ್ಪಟ್ಟವನಾಗಿದ್ದಾನೆ. ಮುಖ್ಯವಾಗಿ ಎಲ್ಲವನ್ನೂ ಬಲ್ಲ ಸರ್ವಜ್ಞ ದೇವರೇ ಆಗಿದ್ದಾನೆ. ಇಂತಹ ಲಕ್ಷ್ಮೀನಾರಾಯಣರನ್ನು ತಿಳಿಯಬೇಕಾಗಿದ್ದರೆ ಯಾರು ತಿಳಿದಿದ್ದಾರೆ ಅಂತ ಬಂದಾಗ ಹಂಸ ಪರಂಪರೆಯವರು ತಿಳಿದುಕೊಂಡಿದ್ದಾರೆ. ನತಾವನ್ಯೇ ವಿಜಾನಂತಿ ವಿನಾ ಹಂಸ ಪರಂಪರಾಂ. ಹಂಸ ಪರಂಪರೆಯವರು ಅಂದರೆ ಯಾರ್ಯಾರು? ಅದು ಋಜುಗಣಸ್ಥರ ಪರಂಪರೆ. ಅದರಲ್ಲಿ ಮೇಲ್ಗಡೆ ಬರ್ತಕ್ಕಂಥ ಚತುರ್ಮುಖ ದೊಡ್ಡವನು. ಆ ಚತುರ್ಮುಖನ ಉಪದೇಶ ಪರಂಪರೆಯಲ್ಲಿ ಯಾರು ಬಂದಿದ್ದಾರೋ ಅವರು ಮಾತ್ರವೇ ಲಕ್ಷ್ಮೀನಾರಾಯಣನ ತಿಳಿತಾರೆ. ಆ ಹಂಸ ಪರಂಪರೆಯ ಅನುಗ್ರಹಕ್ಕೆ ಯಾರು ಪಾತ್ರ ಆಗೋದಿಲ್ಲ ಅವರು ಲಕ್ಷ್ಮೀನಾರಾಯಣರನ್ನು ತಿಳಿಯೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಅಂತ ಆ ವಿಚಾರ ಬಂದಿದೆ. ನೋಡೋಣ ಅದು ಯಾರ್ಯಾರು ಅಂತ. ಅದರಲ್ಲಿ ನೋಡಿ,
ತಯಾಪಿ ನೈವ ಜಾನಂತಿ ಮಾನುಷಾ ಆಸುರಾಸ್ತಥಾ ನಿಷ್ಫಲೈವ ಆಸುರೇ ತಸ್ಮಾತ್ ಶ್ರುತಿ ಬಂಧಾಯ ಕೇವಲಂ ನಿಷೇಧ ವಿದ್ಯುತ್ಕ್ರಮಣಾತ್ ತಮಸ್ಯೇವ ವಿನಿಕ್ಷಿಪೇತ್ ನಿಷ್ಫಲಾಂ. ಆಯಿತಾ ನೋಡಿ, ಇಲ್ಲಿ ಯಾರಿಗೆ ಅಸುರರ ವಿಚಾರ ಬಂದಾಗ ಏನಾಗುತ್ತೆ ಅಂದರೆ ಮನುಷ್ಯ ಅಧಮರು ಮತ್ತು ಅಸುರರು ಅಂದರೆ ತಾಮಸರು ಅವರ ಗುಂಪಿಗೆ ಏನಾಗುತ್ತೆ, ಈ ಮನುಷ್ಯಾಧಮರು ಮತ್ತು ಅಸುರರು ಇದ್ದಾರಲ್ಲ, ವೇದದ ಮೂಲಕ ಲಕ್ಷ್ಮೀನಾರಾಯಣನ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಅವರ ಪಾಲಿಗೆ ವೇದ ಅನ್ನೋದು ನಿರುಪಯುಕ್ತ, ಯಾವುದೇ ಫಲವನ್ನು ಕೊಡೋದಿಲ್ಲ. ಅಷ್ಟೇ ಅಲ್ಲ, ಅವರ ಬಂಧನಕ್ಕೂ ಕೂಡ ಕಾರಣವಾಗುತ್ತೆ. ಯಾಕೆ ಅಂದರೆ ವೇದಗಳು ವಿಧಿ ನಿಷೇಧಗಳನ್ನು ಹೇಳುತ್ತೆ, ಆ ವಿಧಿ ನಿಷೇಧಗಳನ್ನು ಉಲ್ಲಂಘನೆ ಮಾಡ್ತಾರೆ ಇವರು. ಆ ಕಾರಣದಿಂದಾಗಿ ಅಂಧಂತಮಸ್ಸೆ ಮೊದಲಾದ ಕೆಟ್ಟ ಗತಿಗೆ ಅವರು ಹೋಗ್ತಾರೆ. ಹೀಗೆ ವೇದ ಕೆಟ್ಟ ಫಲವನ್ನೇ ಕೊಡುತ್ತೆ ಅವರ ಪಾಲಿಗೆ. ಅವರು ವೇದಗಳ ಮೂಲಕವಾಗಿ ದೇವರ ಚಿಂತನೆ ಮಾಡೋದೇ ಇಲ್ಲ. ಅವರ ಪಾಲಿಗೆ ವೇದಗಳು ವಿಧಿ ನಿಷೇಧಗಳ ಒಂದು ವಿಚಾರವನ್ನು ಮಾತ್ರ ತಿಳಿಸುತ್ತೆ. ಆ ವಿಧಿ ನಿಷೇಧವನ್ನು ಉಲ್ಲಂಘನೆ ಮಾಡಿ ಅದರ ಫಲವಾಗಿ ತಮಸ್ಸಿಗೆ ಅವರು ಹೋಗ್ತಾರೆ. ಇನ್ನು ಮಧ್ಯಮರ ಪಾಲಿಗೆ ಏನು? ನಿಷ್ಫಲ ಸಫಲ ಚೈವ ಮಾನುಷಾಣಾಂತು ಮಧ್ಯತಃ ಸಫಲೈವತು ದೇವಾನಾಂ ನಿಯತಂ ಮುಕ್ತಿದಾಯಿನಿ. ಮಧ್ಯಮರಾದವರ ಪಾಲಿಗೆ ಮತ್ತು ಉತ್ತಮರಾದವರ ಪಾಲಿಗೆ ಹೇಗೆ? ಮಧ್ಯಮರಾದ ಯಾರು? ಮನುಷ್ಯ ಮಧ್ಯಮರು ಅಂದರೆ ರಾಜಸರು. ಅವರ ಪಾಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ವೇದಗಳು ಫಲವನ್ನು ಕೊಡುತ್ತೆ. ಅಂದರೆ ಸ್ವರ್ಗಲೋಕದ ಫಲ ಈ ಲೋಕದಲ್ಲೂ ಕೂಡ ಸುಖ ಭೋಗಾದಿಗಳನ್ನು ಕೊಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನಿಷ್ಫಲ. ಯಾಕೆಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನ ಅಪರೋಕ್ಷ ಜ್ಞಾನ, ಅದೇ ರೀತಿಯಾಗಿ ಅದರಿಂದ ದೊರಕಬಹುದಾಗಿರ್ತಕ್ಕಂಥ ಮೋಕ್ಷ ಅದು ಕೊಡೋದಿಲ್ಲ. ಹೀಗಾಗಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಫಲ ಬಂತು, ಸ್ವಲ್ಪ ಪ್ರಮಾಣದಲ್ಲಿ ಫಲ ಬರಲಿಲ್ಲ. ಆದರೆ ದೇವತೆಗಳು, ಋಷಿಗಳು ಮತ್ತು ಮನುಷ್ಯೋತ್ತಮರಿದ್ದಾರಲ್ಲ, ಸಾತ್ವಿಕರು ಅಂತೇನು ಕರಿತೀವಿ, ಅವರಿಗೆ ವೇದಗಳು ಭಗವಂತನ ಜ್ಞಾನವನ್ನು ಉಂಟು ಮಾಡುತ್ತೆ. ಆ ಜ್ಞಾನದ ಮೂಲಕ ಅಪರೋಕ್ಷ ಜ್ಞಾನದ ಮೂಲಕ ಅವನ ಅನುಗ್ರಹವಾಗಿ ಶ್ರೇಷ್ಠವಾದ ಮೋಕ್ಷ ರೂಪ ಫಲವನ್ನು ವೇದಗಳು ಕೊಡುತ್ತೆ ಅಂತ. ಹೀಗೆ ವೇದಗಳು ಮೂರು ಗುಂಪಿಗೆ ಮೂರು ರೀತಿಯಲ್ಲಿ ಅವುಗಳು ಫಲವನ್ನು ಕೊಡುತ್ತೆ. ತಾಮಸರಿಗೆ ಮುಖ್ಯವಾದ ಭಗವಂತನ ಅಪರೋಕ್ಷ ಜ್ಞಾನ ಮತ್ತು ಅದೇ ರೀತಿಯಾಗಿ ಮೋಕ್ಷ ರೂಪ ಫಲ ಇಲ್ಲವೇ ಇಲ್ಲ. ರಾಜಸರಿಗೆ ಹೀಗೂ ಉಂಟು, ಹಾಗೂ ಫಲ ಉಂಟು, ಫಲವಿಲ್ಲ. ಯಾಕೆಂದರೆ ಭಗವಂತನ ಪರೋಕ್ಷ ಜ್ಞಾನ ಅವರಿಗೂ ಆಗೋದಿಲ್ಲ, ಅದರಿಂದಾಗಿ ಮೋಕ್ಷ ರೂಪ ಫಲ ಮುಖ್ಯವಾದ್ದು ಇಲ್ಲ. ಆದರೆ ಅಮುಖ್ಯವಾಗಿರ್ತಕ್ಕಂತಹ ಯಾವುದೋ ಸ್ವರ್ಗಾದಿಗಳ ಫಲ ಅವರ ಪಾಲಿಗೆ ಇದೆ. ಅದೇ ಸಾತ್ವಿಕರ ಪಾಲಿಗೆ ಮಾತ್ರ ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನ ಅಪರೋಕ್ಷ ಜ್ಞಾನ ಮತ್ತು ಮೋಕ್ಷರೂಪ ಫಲ. ಇದರ ಮುಂದೆ ಇನ್ನೊಂದು ಸ್ವಾರಸ್ಯವಾದ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ನಾವು ಈ ಜೀವಿಗಳ ಗುಂಪನ್ನು ಮಾಡೋ ಸಮಯದಲ್ಲಿ ಬೇರೆ ಬೇರೆ ರೀತಿ ಸಾತ್ವಿಕರು, ರಾಜಸರು, ತಾಮಸರು ಅಂತ ಇಲ್ಲೊಂದು ಚಿಂತನೆ ಮಾಡಿದ್ವಿ. ಅದನ್ನೇ ಪುನಃ 5 ರೀತಿಯ ಒಂದು ಗುಂಪನ್ನು ಮಾಡಿ ಒಂದು ವಿಶಿಷ್ಟವಾದ ಚಿಂತನೆಯನ್ನು ಗರುಡ ಪುರಾಣ ಇಲ್ಲಿ ಹೇಳುತ್ತೆ. ಅದು ಗರುಡ ಪ್ರಶ್ನೆ ಮಾಡೋದು, ಅದಕ್ಕೆ ಪುನಃ ಭಗವಂತ ಉತ್ತರ ಕೊಡ್ತಕ್ಕಂಥ ವಿಚಾರ. ಗರುಡ ಪ್ರಶ್ನೆ ಮಾಡೋದು, ಕೇ ಹಂಸಾಹ ಕಪ್ಪರೋ ಹಂಸಃ ಕೇಚಪಾರಾವತಾ ಗಣಾಃ ಕೇಚತಿತ್ತಿರಯಸ್ತತ್ರ ಕೇಶುಕಾಃ ಕೇಚವಾಯಸಾಃ. ನೋಡಿ, ಇಲ್ಲಿ ಗರುಡ ಪ್ರಶ್ನೆ ಮಾಡ್ತಾನೆ. ಏನು? ಹಂಸಗಳು ಯಾರು? ಪರಹಂಸ ಯಾವುದು? ಪಾರಾವತ ಪಾರಿವಾಳಗಳು ಯಾವುದು? ಚಿತ್ತಿರಯ ಚಿತ್ತಿರಿ ಪಕ್ಷಿಗಳು ಯಾವುದು? ಶುಕಾಹ ಗಿಳಿಗಳು ಯಾವುದು? ವಾಯಸಾಹ ಕಾಗೆಗಳು ಯಾವುದು ಅಂತ. ಎಲ್ಲೋ ಪಕ್ಷಿಗಳ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ಅನಿಸುತ್ತೆ. ನೋಡೋಣ. ಇದಕ್ಕೆ ಭಗವಂತ ಬಹಳ ಸ್ವಾರಸ್ಯವಾದ ಉತ್ತರವನ್ನು ಕೊಡ್ತಾನೆ. ಎಲ್ಲ ಗಾರುಡ ಪುರಾಣದ ಮಾತುಗಳು. ಪರೋಹಂಸೋಹಮೇ ವೈಕಃ ಹಂಸ ಬ್ರಹ್ಮಾಣ ಏವತು
ಪಾರಾವತಾ ದೇವತಾಸ್ತು ಮುನಯಶ್ಚಿತ್ತಿರಃ ಸ್ಮೃತಾಃ ಮಾನುಷಾಸ್ತು ಸುಖಾ ಪ್ರೋಕ್ತಾಃ ಅಸುರಾಶ್ಚೈವ ವಾಯಸಾಃ. ನೋಡಿ, ಅದಕ್ಕೆ ಭಗವಂತ ಬಹಳ ಸ್ವಾರಸ್ಯವಾದ ಉತ್ತರ ಕೊಡ್ತಾನೆ. ಪರಹಂಸ ಯಾರು? ನಾನೇ ಅಂತಾನೆ ದೇವರು. ಭಗವಂತ ವಿಷ್ಣು ಹೇಳ್ತಾನೆ, ನಾನೇ ಪರಹಂಸ, ಪರಮಹಂಸ. ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ, ಅವನು ಮತ್ತು ಅವನ ಗುಂಪಿನಲ್ಲಿ ಬರ್ತಕ್ಕಂಥವರು ಋಜುಗುಣ ಸ್ತ್ರೀಯರಿದ್ದಾರೆ, ಅವರೆಲ್ಲರೂ ಕೂಡ ಹಂಸರು. ದೇವತೆಗಳನ್ನು ಪಾರಾವತ ಅಥವಾ ಪಾರಿವಾಳಗಳು ಅಂತ ಕರೀತಾರೆ. ಋಷಿಮುನಿಗಳನ್ನು ಚಿತ್ತಿರಿ ಅಂತ ಕರೀತಾರೆ. ಹಾಗೆ ಮನುಷ್ಯರಲ್ಲಿ ವಿಶೇಷವಾಗಿ ರಾಜಸರನ್ನು ಶುಕ, ಗಿಳಿ ಅಂತ ಕರೀತಾರೆ. ಮತ್ತು ಮೋಕ್ಷವನ್ನು ಎಂದೂ ಹೊಂದದೇ ಇರುವ ಅಸುರರಿದ್ದಾರಲ್ಲ, ಅವರನ್ನು ವಾಯಸ ಅಥವಾ ಕಾಗೆ ಎಂಬುದಾಗಿ ಕರೆಯುತ್ತಾರೆ ಅಂತ. ಯಾಕೆ ಹೀಗೆ ಅಂತ ಹೇಳಿದಾಗ ಅದಕ್ಕೆ ಬಹಳ ಸ್ವಾರಸ್ಯವಾದ ಚಿಂತನೆಯನ್ನು ಮುಂದೆ ಕೊಡ್ತಾರೆ. ಪ್ರಾಪ್ಯಂ ಪ್ರಾಪ್ತಂ ಯತೋ ನಿತ್ಯಂ ಪೂರ್ಣಂ ಸರ್ವೋತ್ತಮಂ ಮಯಾ ಅಥ ಪರಮಹಂಸೋಹಂ ಮದನಂತರಮೇವತು ಯಥ ಪ್ರಾಪ್ತಮಿವಾಶೇಷಂ ಸರ್ವಜೀವೋತ್ತಮಂ ಶುಭಂ ಅತೋ ಬ್ರಹ್ಮಪದೇ ಯೋಗ್ಯಾಃ ಜೀವಾಃ ಹಂಸಾಃ ಪ್ರಕೀರ್ತಿತಾಃ ತೇಷಾಂ ಪರಂಪರಾ ಪ್ರಾಪ್ತಂ ಯೈರ್ಜ್ಞಾನಂ ನಿಯಮೇನ ತು ತೇ ಮುಚ್ಯಂತೆ ನ ಚೈವಾನ್ಯೇ ಗುರುರ್ಬ್ರಹ್ಮ ಯತೋ ನೃಣಾಂ ದೈವಂ ತಂ ತ್ವಹಮೇವೈಕೋ ಮಾಮವಿತ್ವಾ ನ ಮುಚ್ಯತೆ. ನೋಡಿ, ಅಲ್ಲಿ ದೇವರನ್ನು ಪರಮಹಂಸ ಅಂತಾರೆ. ಇನ್ನು ಬ್ರಹ್ಮದೇವರು ಮತ್ತು ಅವರ ಪರಂಪರೆಯಲ್ಲಿ ಬಂದ ಋಜುಗುಣಸ್ಥರನ್ನು ಹಂಸ ಅಂತ ಕರೀತಾರೆ. ಯಾಕೆ ದೇವರನ್ನು ಹಂಸ ಅಂತ ಕರೀತಾರೆ ಅಂತ ವಿಚಾರ. ಅಲ್ಲಿ ಅದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ವಿವರಣೆ ಕೊಡ್ತಾರೆ. ನೋಡಿ, ಹಂಸ ಪರಮಹಂಸ ಅಂತ. ಹಂತೀತಿ ಹಂಸ ಅಂತ ಅದಕ್ಕೆ ನಿಷ್ಪತ್ತಿ. ಹಂತಿ ಅಂದರೆ ಏನು? ಗಚ್ಚತಿ ಪ್ರಾಪ್ನೋತಿ. ಹನ ಹಿಂಸಾಗತ್ಯೋಹೋ ಅಂತ ಧಾತು. ಅಥವಾ ಗತಿ ಅಂತಲೂ ಅರ್ಥ ಇದೆ. ಗತಿ ಅಂತ ಅರ್ಥ ಬಂದಾಗ ಹೊಂದುತ್ತಾನೆ ಅಂತ ಅರ್ಥ. ಏನು ಹೊಂದುತ್ತಾನೆ ಅಂದರೆ ಸರ್ವೋತ್ಕೃಷ್ಟವಾದ ಪರಿಪೂರ್ಣವಾದ ಎಲ್ಲವನ್ನೂ ಯಾರು ಹೊಂದುತ್ತಾನೋ ಅವನು ಪರಮಹಂಸ. ಪರಂ ಹಂತೀತಿ ಪರಮಹಂಸ. ಪರಂ ಸರ್ವೋತ್ಕೃಷ್ಟವಾದ ಯಾವುದು? ಸರ್ವೋತ್ತಮತ್ವ, ಸರ್ವೋತ್ಕೃಷ್ಟತ್ವ, ಸರ್ವವನ್ನು ವಶದಲ್ಲಿ ಇಟ್ಟುಕೊಂಡಿರ್ತಕ್ಕಂಥದ್ದು, ಸರ್ವಜ್ಞತ್ವ, ಸರ್ವಗುಣ ಪರಿಪೂರ್ಣತ್ವ, ಇದೆಲ್ಲ ಸರ್ವೋತ್ತಮತ್ವ. ಇದೆಲ್ಲವನ್ನೂ ಕೂಡ ಯಾರು ಚೆನ್ನಾಗಿ ಹೊಂದಿದ್ದಾನೋ ಆ ದೇವರು. ಅದಕ್ಕೋಸ್ಕರವಾಗಿ ಹಂತಿ ಸರ್ವಂ. ಮತ್ತು ಇನ್ನೊಂದಿದೆ, ನಾಶ ಅಂತನೂ ಅರ್ಥ ಇದೆ. ಹಂತಿ ಸರ್ವಂ, ಎಲ್ಲವನ್ನೂ ನಾಶ ಮಾಡ್ತಾನೆ, ಅದಕ್ಕೂ ದೇವರು ಹಂಸ. ಆಮೇಲಿಂದ ಎಲ್ಲರೂ ಸಾರಭೂತನಾಗಿದ್ದಾನೆ, ಅದಕ್ಕೂ ಹಂಸ. ಮತ್ತು ಬಹಳ ಮುಖ್ಯವಾಗಿ ಸರ್ವೋತ್ತಮನಾಗಿ, ಸರ್ವಗುಣ ಪರಿಪೂರ್ಣನಾಗಿ, ಸರ್ವದೋಷ ವಿದೂರನಾಗಿದ್ದಾನೆ. ಇದೆಲ್ಲವೂ ಹಂಸ ಶಬ್ದದ ಅರ್ಥ. ಅದು ಮುಖ್ಯವಾಗಿ ದೇವರಲ್ಲೇ. ಅದಕ್ಕೋಸ್ಕರವಾಗಿ ದೇವರನ್ನು ಪರಮಹಂಸ, ಪೂರ್ಣವಾದ ಎಲ್ಲವನ್ನೂ ಕೂಡ ಯಾರು ಬಲ್ಲವನಾಗಿದ್ದಾನೋ, ಯಾರು ತಿಳಿದವನಾಗಿದ್ದಾನೋ, ಯಾರು ಪಡೆದವನಾಗಿದ್ದಾನೋ ಆ ದೇವರು ಪರಮಹಂಸ ಅಂತ ಕರೀತಾನೆ. ಆಯಿತಾ? ಮತ್ತು ಆ ಪರಮಹಂಸ ದೇವರೇನಿದ್ದಾನೆ, ಆಯಿತಾ, ಅವನು, ಆಯಿತಾ, ಅವನ ಕೈ ಕೆಳಗಡೆ ಬರ್ತಕ್ಕಂತಹ ಬ್ರಹ್ಮದೇವರು, ಅವರು ಉಳಿದ ಎಲ್ಲ ಜೀವಿಗಳಿಗಿಂತ ಶುಭವಾದ್ದನ್ನು ವಿಶೇಷವಾಗಿ ಹೊಂತಾನೆ. ಅದಕ್ಕೋಸ್ಕರವಾಗಿ ಆ ಬ್ರಹ್ಮದೇವರನ್ನು ಹಂಸ ಅಂತ ಕರೀತಾರೆ. ಅವನ ಪರಂಪರೆಯಲ್ಲಿ ಬರೋರನ್ನು ಹಂಸ ಅಂತ ಕರೀತಾರೆ. ಉಳಿದ ಎಲ್ಲ ಜೀವಿಗಳಿಗಿಂತ ವಿಶೇಷವಾದ ಶುಭವನ್ನು, ಮಂಗಳವನ್ನು, ಪದವಿ ಇರ್ಬೋದು, ಭಗವಂತನ ಜ್ಞಾನ ಇರ್ಬೋದು, ಸುಖ ಇರ್ಬೋದು, ಎಲ್ಲ ಮಂಗಳಕರವಾದ್ದು. ಇದೆಲ್ಲವನ್ನು ವಿಶೇಷವಾಗಿ ಪಡೀತಕ್ಕಂಥವನು ಬ್ರಹ್ಮದೇವರು. ಅದಕ್ಕೋಸ್ಕರವಾಗಿ ಬ್ರಹ್ಮದೇವರನ್ನು ಹಂಸ ಅಂತ ಕರೀತಾರೆ. ಅವರ ಪರಂಪರೆಯವರನ್ನು ಕೂಡ ಹಂಸ ಅಂತ ಕರೀತಾರೆ. ನೋಡಿ, ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಅವನ ಪದವಿಗೆ ಬರುವ ಯೋಗ್ಯರಾದವರು ಯಾರಿದ್ದಾರೆ ಅವರಿಂದ ಜ್ಞಾನವನ್ನು ಪಡೆಯಬೇಕು. ಆಗ ಮಾತ್ರ ಮೋಕ್ಷ, ಇಲ್ಲದಿದ್ದರೆ ಮೋಕ್ಷ ಇಲ್ಲ. ಯಾಕೆಂದರೆ
ಎಲ್ಲ ಮನುಷ್ಯರಿಗೂ ಕೂಡ ಚತುರ್ಮುಖ ಬ್ರಹ್ಮದೇವರೇ ಮುಖ್ಯವಾದ ಗುರು. ಎಲ್ಲರಿಗೂ ಮುಖ್ಯವಾದ ಗುರು ಚತುರ್ಮುಖ ಬ್ರಹ್ಮದೇವತೆ. ಎಲ್ಲರಿಗೂ ಮುಖ್ಯನಾದ ದೇವತೆ ಯಾರು? ನಾನೇ ಅಂತಾನೆ ವಿಷ್ಣು. ಇಲ್ಲಿ ವಿಷ್ಣು ಇದನ್ನು ಉತ್ತರ ಕೊಡ್ತಾ ಇರೋದು ನಾನೇ. ಎಲ್ಲರಿಗೂ ಮುಖ್ಯವಾದ ದೇವತೆ ನಾನೇ ಅಂದರೆ ವಿಷ್ಣುವೇ. ಎಲ್ಲರಿಗೂ ಮುಖ್ಯವಾದ ಗುರು ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಅವನ ಪರಂಪರೆಯಲ್ಲಿ ಬಂದವರಿಂದ ಆ ಎಲ್ಲರಿಗೂ ಜ್ಞೇಯನಾದ ದೇವತೆಯಾದ ಭಗವಂತನ ತಿಳಿದಾಗ ಮಾತ್ರವೇ ಮೋಕ್ಷ, ಇಲ್ಲದೇ ಇದ್ದರೆ ಮೋಕ್ಷವಿಲ್ಲ. ಇನ್ನು ಪಾರಾವತ ಅಂದರೆ ಯಾರು ಅಂತ ವಿಚಾರ. ಪಾರಾವತ ಅಂತ ಹೇಳಿದರೆ ಯಾರಾಗ್ತಾರೆ? ಪರಂಪ್ರತಿ ಯತೋ ನೀಚಾ ಬ್ರಹ್ಮಾಣ ಸರ್ವದೇವತಾ ಪಾರಾವತಸ್ತಥ ಪ್ರೋಕ್ತಾ ತೈಸ್ತೀರ್ಣ ಸಂಸ್ಕೃತಿರ್ಯತಃ. ನೋಡಿ, ಪಾರಾವತ ಅಂತ ಹೇಳಿ ದೇವತೆಗಳನ್ನು ಕರೀತಾರೆ. ಯಾಕೆ? ಅದು ಬ್ರಹ್ಮದೇವರಿಗಿಂತ ಇವರು ಕೆಳಗಿದ್ದಾರೆ. ಬ್ರಹ್ಮದೇವರಿಗಿಂತ ಕೆಳಗಿದ್ದಾರೆ. ಬ್ರಹ್ಮದೇವರು ವಿಷ್ಣುವಿನ ಅತಿ ಸಮೀಪದಲ್ಲಿ ಇದ್ದರೆ ಅಷ್ಟು ಸಾಮೀಪ್ಯದಲ್ಲಿ ಬೇರೆ ದೇವತೆಗಳಿಲ್ಲ. ಆ ಭಗವಂತನಿಗೆ ಬ್ರಹ್ಮದೇವರಷ್ಟು ಸಾಮೀಪ್ಯ ಬೇರೆ ದೇವತೆಗಳಿಗಿಲ್ಲ. ಇವರೆಲ್ಲ ಸ್ವಲ್ಪ ದೂರದಲ್ಲೇ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವರನ್ನು ಪಾರಾವತ ಅಂತ ಕರೀತಾರೆ. ಏನಿದು? ಪರಾ ಎನಿಸುವ ಭಗವಂತನಿಗಿಂತ ಅವಾಕ್ ಅಂದರೆ ಕೆಳಗಡೆ ಯಾರು ಇದ್ದಾರೋ ಅವರು ಪಾರಾವತರು. ಪರಾ ಎನಿಸುವ ಭಗವಂತನ ಬಳಿ ಅವರು ಕೆಳಗಿದ್ದಾರೆ. ಯಾಕೆಂದರೆ ಬ್ರಹ್ಮದೇವರಷ್ಟು ಹತ್ತಿರದಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ಪರಾ ಎನಿಸುವ ದೇವರಿಗಿಂತ ಅವಾಗತರಾದವರು ಪರಾವತರು, ಪರಾವತರೇ ಪಾರಾವತರು. ಪರ ಸರ್ವೋತ್ತಮ ಸರ್ವವಿಲಕ್ಷಣನಾದ ದೇವರು ಪರ, ಅವನಿಗಿಂತ ಅವಾಗತ ಕೆಳಗೆ ಇರ್ತಕ್ಕಂಥವರು ಪರಾವತರು, ಅವರೇ ಪಾರಾವತರು. ಅಥವಾ ಪರ ಅಂತ ಹೇಳಿದರೆ ಸರ್ವೋತ್ತಮನಾದ ಭಗವಂತ, ಅವನ ಹತ್ತಿರದಲ್ಲಿ ಇರೋನು ಯಾರು? ಪಾರ ಎನಿಸುವ ಬ್ರಹ್ಮದೇವರು. ಪರನಾದ ದೇವರ ಹತ್ತಿರದಲ್ಲಿರೋನು ಯಾರು? ಪಾರ ಎನಿಸುವ ಬ್ರಹ್ಮದೇವರು. ಪಾರ ಎನಿಸುವ ಬ್ರಹ್ಮದೇವರಿಗಿಂತ ಅವರ ಕೆಳಗಡೆ ಯಾರಿದ್ದಾರೋ ಅವರು ಪಾರಾವತರು. ಎರಡು ರೀತಿಯಲ್ಲೂ ಮಾಡಬಹುದು. ಪರ ಎನಿಸುವ ಭಗವಂತನಿಗೆ ಅವರ ಕೆಳಗಡೆ ಇದ್ದಾರೆ, ಆದ್ದರಿಂದ ಪರಾವತ, ಪರಾವತರೇ ಪಾರಾವತ, ಒಂದು ಚಿಂತನೆ. ಇನ್ನೊಂದು, ಪರ ಎನಿಸುವ ಭಗವಂತನಿಗೆ ಹತ್ತಿರದಲ್ಲಿರ್ತಕ್ಕಂಥ ಬ್ರಹ್ಮದೇವರು ಪಾರ. ಆ ಪಾರ ಎನಿಸುವ ಬ್ರಹ್ಮದೇವರಿಗಿಂತ ಅವ ಕೆಳಗಡೆ ಯಾರಿದ್ದಾರೋ ಅವರು ಪಾರಾವತರು ಅಂತಲೂ ಇನ್ನೊಂದು ಚಿಂತನೆಯನ್ನು ಮಾಡ್ಬೋದು. ಅದಾದ ಮೇಲೆ ಪಾರಾವತರ ಆದಮೇಲೆ ತಿತ್ತಿರಿಗಳು, ಋಷಿಗಳೇ ತಿತ್ತಿರಿಗಳು ಅಂತ ಕರೆದರು. ಋಷಿಗಳು ತಿತ್ತಿರಿಗಳು. ತಿತ್ತಿರ ಮುನಯಸ್ತಸ್ಮಾತ್ ಕಾಸುಖತ್ವಾತ್ತು ಮಾನುಷಾಃ ಶುಖ ಇತಿ ಸಮುದ್ದಿಷ್ಟಾಃ ವಯೋಮಾತ್ರ ಸುಖಿತ್ವತಃ ವಯಸ್ಸಃ ಅಂತೇತಿ ದುಃಖಿತ್ವಾತ್ ಅಸುರಾಃ ವಾಯಸಾ ಸ್ಮೃತಾಃ. ನೋಡಿ, ಪಾರಾವತ ಆದಮೇಲೆ ಪಾರಾವತರಿದ್ದಾರಲ್ಲ ದೇವತೆಗಳು, ಅವರು ಯಾವತ್ತೂ ಕೂಡ ಸಂಸಾರದಿಂದ ಪಾರಾಗೆ ಆಗ್ತಾರೆ. ದೇವತೆಗಳ ಕೆಳಗಡೆ ಬರುವ, ದೇವತೆಗಳನ್ನು ಅನುಸರಿಸುವ ಮನುಷ್ಯೋತ್ತಮರು ಕೂಡ ಸಂಸಾರದಿಂದ ಪಾರಾಗ್ತಾರೆ. ಅದಾದಮೇಲೆ ಚಿತ್ತಿರಿಗಳು, ಋಷಿಗಳು, ಅವರು ಕೂಡ ಪಾರಾಗ್ತಾರೆ. ಚಿತ್ತಿರ ಮುನಯಸ್ತಸ್ಮಾತ್, ನೋಡಿ, ಅವರು ಸಂಸಾರವನ್ನು ದಾಟಿದ್ದಾರೆ. ಸಂಸಾರವನ್ನು ಅತಿಶಯವಾಗಿ ಅತಿತರಂತೀತಿ ಚಿತ್ತಿರಾಹ. ಸಂಸಾರ ಸಾಗರಂ ಅತಿತರಂತಿ, ಸಂಸಾರ ಸಾಗರವನ್ನು ಅತಿಶಯವಾಗಿ ಯಾರು ದಾಟ್ತಾರೋ ಅವರು ತಿತ್ತಿರಿಗಳು, ಅವರು ಮುನಿಗಳು. ಹೀಗೆ ದೇವತೆಗಳು ಪಾರಾವತರು, ಅದಾದ ಮೇಲೆ ವಿಶೇಷವಾಗಿ ಸಂಸಾರ ಸಾಗರವನ್ನು ದಾಟುವ ಋಷಿ ಮುನಿಗಳು ತಿತ್ತಿರಿಗಳು. ಅದಾದ ಮೇಲೆ ಶುಕಾಂತ ಯಾರನ್ನು ಕರೀತಾರೆ? ರಾಜಸರು ಜೀವಿಗಳು ಯಾರಿದ್ದಾರೆ, ನಿತ್ಯ ಸಂಸಾರಗಳಿದ್ದಾರೆ, ಅವರೆಲ್ಲರೂ ಕೂಡ ಶುಕ. ಯಾಕೆಂದರೆ ಅವರು ಕುತ್ಸಿತಂ ಶಂ ಏಷಾಂತೆ. ನೋಡಿ, ಅವರ ಅಂದರೆ ಸುಖ, ಅದು ಕುತ್ಸಿತ, ಅಲ್ಪವಾದ್ದು, ಅವರವಾದ್ದು, ನಿಕೃಷ್ಟವಾದ್ದು. ಅದಕ್ಕೋಸ್ಕರವಾಗಿ ಕುಶ ಆಚೆ ಈಚೆ ಆಗಿ ಶುಕ ಆಗಿದೆ ಅಂತ. ಆಯಿತಾ?
ಶಂ ಸುಖಂ, ಶ ಅಂದರೆ ಸುಖ. ಕುತ್ಸಿತವಾದ ಸುಖ ಯಾರಿಗೆ ಇದೆಯೋ ಅವರು ಕುಶ. ಕುಶವೇ ಅಕ್ಷರ ವ್ಯತ್ಯಾಸವನ್ನು ಹೊಂದಿ ಶುಕ ಆಗಿದೆ. ಅಥವಾ ಶ ಎನ್ನುವ ಸುಖವನ್ನು ಯಾರು ಪಡೆದಿದ್ದಾರೋ ಅವರು ಶು. ಆ ಶು ಸುಖವನ್ನು ಪಡೆದವರು ಕುತ್ಸಿತ ಅಲ್ಪವಾದ ಸುಖವನ್ನು ಪಡೆದಿದ್ದಾರೆ. ಅದಕ್ಕೋಸ್ಕರವಾಗಿ ಅಲ್ಲಿ ಶುಕ ಆಗಿದೆ. ಶು ಅಂದರೆ ಸುಖವುಳ್ಳವರು, ಶುಕ ಅಂದರೆ ಕುತ್ಸಿತ ಸುಖವುಳ್ಳವರು. ಯಾಕೆ ಸುಖ ಕುತ್ಸಿತ ಕೆಟ್ಟದ್ದು ಅಂದರೆ ನಶ್ವರವಾದ ಸುಖ, ಅಲ್ಪವಾದ ಸುಖ, ಆಯಿತಾ? ಅದಕ್ಕೋಸ್ಕರವಾಗಿ ಅದು ಕೆಟ್ಟದ್ದು. ಹೀಗೆ ಅಲ್ಪವಾದ ಸುಖವನ್ನು ಹೊಂದಿರತಕ್ಕಂಥವರು ಯಾರಿದ್ದಾರೆ ಅವರೇ ಶುಕ, ಅವರೇ ಗಿಳಿ. ಇದು ಯಾರು ಮೋಕ್ಷದ ಸುಖ ಏನಿದೆ ಆ ಸುಖಕ್ಕೆ ಹೋಲಿಸಿದಾಗ ಬಹಳ ಅಲ್ಪವಾಗಿರ್ತಕ್ಕಂಥ ಸುಖ ಯಾರಿಗೆ ಅಂಥವರಿಗೆ ಅವರನ್ನು ಶುಕಾಶುಕ ಅಂತ ಕರೀತಾರೆ. ನೋಡಿ, ಕುತ್ಸಿತವಾದ ಸುಖವುಳ್ಳ ಪ್ರಯುಕ್ತ ಶುಕ ಎನಿಸುವವರು ಮನುಷ್ಯರು. ಅದಾದ ಮೇಲೆ ವಾಯಸರು, ಕಾಗೆಗಳು ಯಾರಪ್ಪ ಅಂತ, ಅದು ಅಸುರರನ್ನು ವಾಯಸ ಅಂತ ಕರೀತಾರೆ. ವಾಯಸ ಅಂತ ಯಾಕದು? ವಯಸ್ಸಿಗೆ ಸಂಬಂಧಿಸುವ ಕಾಮಸುಖವನ್ನೇ ಪರಮ ಪುರುಷಾರ್ಥ ಅಂತ ಯಾರು ಭಾವಿಸ್ತಾರೋ ಅವರು ವಾಯಸರು. ವಯಸ್ಸಿಗೆ ಸಂಬಂಧಪಟ್ಟ ಸುಖ ಅಂದರೆ ಕಾಮಸುಖ ಇದೆಯಲ್ಲ, ತಾರುಣ್ಯದಲ್ಲಿ ಮಾತ್ರ ಅನುಭವಿಸ್ಬೋದು, ಬಾಲ್ಯದಲ್ಲೂ ಅನುಭವಿಸ್ಲಿಕ್ಕಾಗಲ್ಲ, ವಾರ್ಧಕ್ಯದಲ್ಲೂ ಅನುಭವಿಸ್ಲಿಕ್ಕಾಗಲ್ಲ. ಹೀಗೆ ವಯಸ್ಸು ಬಂದಾಗ ಅನುಭವಿಸ್ಬೋದು, ಇಲ್ಲದೇ ಇದ್ರೆ ಇಲ್ಲ. ಅಂತಹ ಸುಖವನ್ನೇ ಪರಮ ಪುರುಷಾರ್ಥ, ದೊಡ್ಡ ಪುರುಷಾರ್ಥ ಅಂತ ಯಾರು ಚಿಂತನೆ ಮಾಡ್ತಾರೋ ಅಂಥವರು ವಾಯಸರು, ಅಂಥವರು ವಾಯಸರು. ಹೀಗೆ ವಯಸ್ಸಂಬಂಧಿಯಾದ ಕಾಮಸುಖವೇ ವಾಯಸ. ಆ ವಾಯಸದಲ್ಲಿ, ಕಾಮಸುಖದಲ್ಲಿ ಪರಮ ಪುರುಷಾರ್ಥ ಬುದ್ಧಿಯನ್ನು ಹೊಂದಿರತಕ್ಕಂಥವರು ಯಾರೋ ಅವರೇ ವಾಯಸರು, ಅವರು ಅಸುರರು. ಹೀಗೆ ಹಂಸ ಮತ್ತು ಅವರ ಪರಂಪರೆಯವರು ಅಂದರೆ ಜೀವೋತ್ತಮತ್ವವನ್ನು ವಿಶೇಷವಾಗಿ ಪಡೆದ ಬ್ರಹ್ಮದೇವರು ಮತ್ತು ಅವರ ಪರಂಪರೆಯವರು, ಅವರೆಲ್ಲರೂ ಕೂಡ ಹಂಸರು, ಆಯಿತಾ? ಆಮೇಲೆ ಪಾರಾವತರು ಯಾರು? ಆ ಹಂಸರಿಗಿಂತ ಕೆಳಗಡೆ ಬರ್ತಕ್ಕಂಥ ದೇವತೆಗಳೆಲ್ಲರೂ ಕೂಡ ಪಾರಾವತರು, ಪಾರಿವಾಳಗಳು. ಅದಾದ ಮೇಲಿಂದ ಆಯಿತಾ ತಿತ್ತಿರಿಗಳು ಬೇರೆ ದೇವತೆಗಳಿಗಿಂತ ಕಡಿಮೆ ಆಗ್ತಾರೆ, ಆದರೆ ಬೇರೆ ಜೀವಿಗಳಿಗಿಂತ ಉತ್ತಮರಾಗಿ ವಿಶೇಷವಾಗಿ ಸುಖವನ್ನು ಪಡೆದಿರ್ತಕ್ಕಂಥವರು, ಆ ಸಂಸಾರ ಸಾಗರವನ್ನು ದಾಟಿರ್ತಕ್ಕಂಥವರು ಋಷಿಮುನಿಗಳು ಯಾರಿದ್ದಾರೆ ಅವರು ತಿತ್ತಿರಿಗಳು. ಅಲ್ಪವಾದ ಸುಖವನ್ನು ಹೊಂದಿರತಕ್ಕಂಥ ಜೀವಿಗಳೇನಿದ್ದಾರೆ ಆಯಿತಾ ಅವರು ಶುಕಗಳು, ಆಯಿತಾ? ಆಮೇಲಿಂದ ಆಯಿತಾ ವಯಸ್ಸಿಗೆ ಮಾತ್ರ ಪಡೆಯಬಹುದಾಗಿರ್ತಕ್ಕಂತಹ ಕಾಮಸುಖವನ್ನೇ ಶ್ರೇಷ್ಠ ಅಂತ ತಿಳಿದಿರ್ತಕ್ಕಂಥವರು ವಾಯಸರು, ಕಾಗೆಗಳು. ಇವರೆಲ್ಲರಿಗಿಂತಲೂ ಮಿಗಿಲಾಗಿ ಇರೋನು ಯಾರು? ಪರಮಹಂಸ. ಹೀಗೆ 5 ಜನ ಜೀವಿಗಳನ್ನು ನೋಡ್ತೇವೆ. ಯಾರ್ಯಾರು? ಹಂಸ, ಪಾರಾವತ, ತಿತ್ತಿರಿ, ಶುಕ ಮತ್ತು ವಾಯಸ. ಇವರೆಲ್ಲರಿಗಿಂತಲೂ ಮಿಗಿಲಾಗಿ ಮೇಲೆ ಇರ್ತಕ್ಕಂಥವನು ಯಾರು? 6ನೇವನು ಭಗವಂತ ಅಂತ ದೇವರೇ ಹೇಳ್ತಕ್ಕಂಥ ಮಾತು. ಆ 6ನೇವನು ನಾನು, ನನಗೆ ಸಮಾನವಾಗಲಿ ನನಗಿಂತ ಅಧಿಕನಾಗಲಿ ಕೂಡ ಯಾರೂ ಕೂಡ ಇಲ್ಲ, ನಾನೇ ಸರ್ವೋತ್ತಮ. ಏವಂ ಪಂಚವಿಧಾ ಜೀವಾ ಷಷ್ಠೋಹಂ ಪರಮೇಶ್ವರ ನಮತ್ಸಮಃ ಅಧಿಕೋ ವಾಪಿ ಕಶ್ಚಿದಸ್ತಿ ದ್ವಿಜೋತ್ತಮ. ನನಗೆ ಸಮಾನರಾದವರಾಗಲಿ ಅಧಿಕರಾದವರಾಗಲಿ ಯಾರೂ ಕೂಡ ಇಲ್ಲ ಅಂತ ಹೀಗೆ ಗಾರುಡ ಪುರಾಣದ ಸಂವಾದದ ಮೂಲಕವಾಗಿ ಕೆಲವೊಂದು ವಿಶೇಷವಾದ ಚಿಂತನೆಗಳನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ಸುಖ ಶಬ್ದಕ್ಕೆ ಕುತ್ಸಿತವಾದ ಸುಖ ಅಂತ ಬಂದಾಗ ಒಂದು ವಿಚಾರ ನಾನು ಹೇಳಿದೆ, ಅದನ್ನು ಸಾಮಾನ್ಯವಾಗಿ ರಾಜಸರು ಅಂತ ಇಟ್ಕೋಬಹುದು ಅಂತ ಒಂದು. ಆದರೆ ನೋಡಿ, ಬ್ರಹ್ಮದೇವರು, ಹಂಸ ಮತ್ತು ಅವರ ಪರಂಪರೆಯವರು ಅವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ. ಅದಾದಮೇಲೆ ಪಾರಾವತ ಇರತಕ್ಕಂಥ ದೇವತೆಗಳು ಮೋಕ್ಷಕ್ಕೆ ಹೋಗ್ತಾರೆ. ಋಷಿಗಳು, ತಿತ್ತಿರಿಗಳು ಅವರು ಸಂಸಾರ ಸಾಗರವನ್ನು ದಾಟ್ತಾರೆ. ಅದಾದಮೇಲೆ ಉಳ್ಕೊಂಡಿರ್ತಕ್ಕಂಥವರು ಯಾರು? ಮನುಷ್ಯೋತ್ತಮರು. ಮನುಷ್ಯೋತ್ತಮರನ್ನು ನಾವು ಯಾರನ್ನು ಮೇಲ್ಗಡೆ ಋಷಿಮುನಿಗಳ ಗುಂಪಲ್ಲಿ ಸೇರಿಸಬೇಕು, ಅಥವಾ ಮನುಷ್ಯೋತ್ತಮರನ್ನು ಶುಕ ಗುಂಪಿನಲ್ಲೂ ಸೇರಿಸಬಹುದು.
ಶುಕ ಗುಂಪಿನಲ್ಲಿ ಸೇರಿಸಿದಾಗ ಏನಾಗುತ್ತೆ ಅಂದರೆ ಅವರು ಶುಕ, ಕುತ್ಸಿತವಾದ ಸುಖ ಅಂತ ಯಾಕೆ ಕರೆಯೋದು ಅಂತ ಹೇಳಿದ್ರೆ, ದೇವತೆಗಳಿಗೆ ಹೋಲಿಸಿದಾಗ ಅಲ್ಪವಾದ ಸುಖ ಅಂತ. ಅವರಿಗೂ ಮೋಕ್ಷ ಸಿಗತ್ತೆ, ಆದರೆ ದೇವತೆಗಳಷ್ಟು ಸುಖ ಸಿಗಲ್ಲ ಅನ್ನೋ ಕಾರಣದಲ್ಲಿ ಅಲ್ಪ ಸುಖ ಅನ್ನೋ ಕಾರಣಕ್ಕೋಸ್ಕರವಾಗಿ ಶುಕ ಅಂತ ಯಾರನ್ನ, ಮನುಷ್ಯೋತ್ತಮರನ್ನು ಕರೀಬಹುದು. ಅಥವಾ ರಾಜಸರನ್ನೂ ಶುಕ ಅಂತ ಕರೆಯೋದು. ರಾಜಸರನ್ನೂ ಶುಕ ಅಂತ ಕರೀತಾರೆ. ಯಾಕೆ? ಅವರ ಸುಖ ನಶ್ವರವಾದ ಸುಖ, ಸ್ವರ್ಗಾದಿಗಳ ಸುಖ ನಶ್ವರವಾದ ಸುಖ ಅಂತ ಹೇಳಿ ರಾಜಸರನ್ನೂ ಶುಕ ಅಂತ ಕರೀತಾರೆ. ವಾಯಸ ಯಾವತ್ತೂ ಕೂಡ ಅಸುರರೇ, ಅದರ ವಿಚಾರ ಇಲ್ಲವೇ ಇಲ್ಲ. ಅವರು ವಾಯಸ ಯಾರಿದ್ದಾರೆ, ಅವರು ಅಸುರರಾಗಿದ್ದಾರೆ. ಅವರಿಗೆ ಕಾಮಸುಖ ಬಿಟ್ಟು ಬೇರೆ ಸುಖ, ಅವರಿಗೆ ಅದೇ ದೊಡ್ಡ ಸುಖ ಅಂತ ಅವರ ಭಾವನೆ. ಅವರು ಅದರಲ್ಲೇ ಮುಳುಗಿಸ್ತಾರೆ, ದೇವರ ಹತ್ರ ಹೋಗೋದಿಲ್ಲ ಅಂಥೇಳಿ ಅವರು ವಾಯಸ. ಹೀಗೆ 5 ಜನ ಜೀವಿಗಳನ್ನು ಹೇಳಿ ಇವರೆಲ್ಲರನ್ನೂ ಮೀರಿ ನಿಂತ ಪರಮಹಂಸ ನಾನು ಅಂತ ದೇವರು ಹೇಳೋ ವಿಚಾರ. ಆ ಮೂಲಕ ಶ್ರೀ ವಿಷ್ಣುವಿನ ಸರ್ವೋತ್ತಮತ್ವವನ್ನು ನಾವಿಲ್ಲಿ ವಿಶೇಷವಾಗಿ ನೋಡ್ತೇವೆ. ಆಮೇಲೆ ವಾಯುಜೀವೋತ್ತಮತ್ವ. ಮೊದಲು ಪರಮಹಂಸ ದೇವರಾದ ಮೇಲೆ ಹಂಸ ಯಾರು ಅಂತ ಬಂದಾಗ ಬ್ರಹ್ಮದೇವರು, ವಾಯುದೇವರು. ವಾಯುಜೀವೋತ್ತಮತ್ವದ ಚಿಂತನೆ ಇಡೀ ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಶ್ರುತಿಗೀತೆಯ ಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ನಾವಿಲ್ಲಿ ನೋಡ್ತೇವೆ. ಅದಾದ ಮೇಲೆ ಇಲ್ಲಿ ತದವಗಮಾರ್ಥ ಸಿತಾಸಿತಯೋ ಅಂತ ಒಂದೇ ಪದ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಮಾಡಿಲ್ಲ. ಸಿತಾಸಿತಯೋ ಅಂತ ಬೇರೆ, ತದವಗಮಾರ್ಥಯೋ ಅಂತ ಬೇರೆ ಮಾಡಿಲ್ಲ, ಒಂದೇ ಪದ ಮಾಡಿದ್ದು. ಯಾಕೆ ಅಂತ ಹೇಳಿದರೆ ನೋಡಿ, ತದವಗಮ ವೇದದ ಮೂಲವಾದ ಅರ್ಥ ಯಾರಿದ್ದಾರೆ, ನಾರಾಯಣ. ಅಂತಹ ನಾರಾಯಣನಿಂದಲೇ ಸಿತಾ ಅಂದರೆ ಬದ್ಧಳಾದವಳು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೆ ಯಾರ ವಶ? ಭಗವಂತನ ವಶ ಮಾತ್ರ ಇರೋದು, ಬೇರೆ ಯಾರ ವಶವೂ ಇಲ್ಲ ಅಂತ ತಿಳಿಸಬೇಕಾಗಿದ್ದರೆ ತತ್ ಎನಿಸುವ ಆ ಲಕ್ಷ್ಮೀದೇವಿಯ ಅವಗಮ ಅಂದರೆ ಲಕ್ಷ್ಮೀದೇವಿಯಿಂದ ತಿಳಿಯಲ್ಪಟ್ಟ ದೇವರೇನಿದ್ದಾನೆ, ಆ ದೇವರಿಂದಲೇ ಸಿತಾ ಬಂಧನಕ್ಕೆ ಒಳಗಾಗ್ತಾಳೆ, ಬೇರೆ ಯಾರ ವಶದಲ್ಲೂ ಇಲ್ಲ ಅಂತ ತಿಳಿಸೋದಕ್ಕೋಸ್ಕರವಾಗಿ ಅಲ್ಲಿ ಸಮಸ್ತ ಪದವನ್ನು ಹಾಕಿದ್ದಾರೆ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ವಿಶಿಷ್ಟವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೀಗೆ ಒಂದು ರೀತಿಯ ಶ್ರುತಿಗೀತೆಯ ಚಿಂತನೆ ಇಲ್ಲಿಗೆ ಮುಗಿಸ್ತಾ ಇದೆ. ಇದು 27 ಪದ್ಯಗಳು ಅಂತ ಬಂದಿರೋದು, 27 ಶ್ರುತಿಗಳು ಅಂತಲೂ ಕೂಡ ನಾನು ನಿಮಗೆ ಹೇಳಿದೆ. ಆದರೆ ಒಂದು ಸ್ವಾರಸ್ಯ ಇದೆ ಇಲ್ಲಿ. ಏನಂದರೆ 1 ರಿಂದ 17 ಪದ್ಯ ಇದೆಯಲ್ಲ, ಅಲ್ಲಿ ಒಂದೊಂದೇ ಶ್ರುತಿ 17 ಶ್ರುತಿಗಳು ಬಂದ್ಬಿಡುತ್ತೆ. 18ನೇ ಪದ್ಯಕ್ಕೆ ಬಂದಾಗ ಮಾತ್ರ 18ನೇ ಪದ್ಯಕ್ಕೆ ನಾವು ಬಂದಾಗ ಏನಾಗುತ್ತೆ, 2 ಶ್ರುತಿ ಹೇಳ್ತಾ ಇರ್ರಿ. ಒಂದು ಕಪಾಲ ಶ್ರುತಿ, ಇನ್ನೊಂದು ಕೌಂಠರವ್ಯ ಶ್ರುತಿ. 18ನೆಯ ಪದ್ಯಕ್ಕೆ ಬಂದಾಗ ಒಂದು ಕಪಾಲ ಶ್ರುತಿ, ಇನ್ನೊಂದು ಕೌಂಠರವ್ಯ ಶ್ರುತಿ ಅಂತ 2 ಶ್ರುತಿ ಹೇಳ್ತಾರೆ. ನೋಡಿ, 1 ರಿಂದ 17ವರೆಗೆ ನೋ ಪ್ರಾಬ್ಲಮ್, ಒಂದೊಂದಕ್ಕೆ ಒಂದೊಂದೇ ಶ್ರುತಿ. 18ನೇ ಪದ್ಯಕ್ಕೆ ಬಂದಾಗ ಪುನಃ 2 ಶ್ರುತಿ ಹೇಳಿದರು, ಕಪಾಲ ಶ್ರುತಿ ಮತ್ತು ಕೌಂಠರವ್ಯ ಶ್ರುತಿ. ಅದಾದ ಮೇಲೆ 19ನೇದಕ್ಕೂ ಕೂಡ ಏನಾಗುತ್ತೆ ಅಂತ ಬಂದಾಗ 19ನೇದಕ್ಕೂ ಹಾಗೆ ಏನಾಗುತ್ತೆ, ಋಗ್ವೇದದ ಮಾತುಗಳೇ 2 ಹೇಳ್ತಾರೆ. ಋಗ್ವೇದದ ಮಾತುಗಳೇ ಯೋನಪಿತಾ ಜನಿತ ಅಂತ ಒಂದು, ತ ಆಯಂತ ದ್ರವಿಣಂ ಅಂತ ಹೇಳಿ ಇನ್ನೊಂದು, 2 ಋಗ್ವೇದದ ಶ್ರುತಿಗಳನ್ನು ಹೇಳ್ತಾರೆ 19ಕ್ಕೆ. ಮತ್ತು ಸ್ವಾರಸ್ಯ ಅಂದರೆ 20 ಮತ್ತು 21 ಏಕಾನ್ವಯ ಮಾಡಿದರು. 20 ಮತ್ತು 21ನೇ ಪದ್ಯ ಎರಡನ್ನೂ ಒಂದೇ ರೀತಿ ಜೋಡಿಸಿಕೊಂಡು ಅರ್ಥ ಹೇಳ್ತಾರೆ. ಆದರೆ ಅದಕ್ಕೆ ಇರ್ತಕ್ಕಂಥ ಶ್ರುತಿ ಮಾತ್ರ ಒಂದೇ. 20, 21ಕ್ಕೆ ಇರ್ತಕ್ಕಂಥ ಶ್ರುತಿ ಒಂದೇ. ಅದು ಯಾವುದು ಅಂತ ಬಂದಾಗ ಗುರುಗಳಿಗೆ ಸಂಬಂಧಪಟ್ಟದ್ದು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಶ್ಚೈತೆ ಖಚಿತಾ ಕೀರ್ತಾ ಪ್ರಕಾಶಂತೆ ಮಹಾತ್ಮನಃ, ಒಂದೇ ಶ್ರುತಿ. ಮತ್ತು 22ನೇ ಪದ್ಯಕ್ಕೂ ಒಂದೇ ಶ್ರುತಿ. ಮತ್ತು 23, 24 ಏಕಾನ್ವಯವನ್ನು ಹೇಳಿದರು. ಅದಕ್ಕೆ ಮೂಲಶ್ರುತಿ ಒಂದೇನು, ಯಾವುದು ವಿಪೀತ ಶ್ರುತಿ 23, 24ಕ್ಕೆ. ಪುನಃ 25ನೇದಕ್ಕೆ ಬಂದಾಗ
ಕಾಪಿಲ ಶ್ರುತಿನೇ ಹೇಳ್ತಾರೆ. ಆದರೆ ಕಾಪಿಲ ಶ್ರುತಿಯಲ್ಲಿ 2 ಮಂತ್ರಗಳು ಬರುತ್ತೆ. ಕಾಪಿಲ ಶ್ರುತಿಯಲ್ಲಿ 2 ಮಂತ್ರಗಳು ಬರುತ್ತೆ. 26 ಮತ್ತು 27ನೇ ಪದ್ಯಕ್ಕೆ ಒಂದೊಂದು ಶ್ರುತಿ. ಸ್ವಾರಸ್ಯ ಅಂದರೆ ಒಟ್ಟು ನಾನು ಲೆಕ್ಕ ಹಾಕಿದೆ, 2 ಕಡೆಯಲ್ಲಿ ನಮಗೆ ಏನಾಯಿತು ಅಂತ ಬಂದಾಗ 3 ಕಡೆಯಲ್ಲಿ ಅದು 18ನೇ ಪದ್ಯಕ್ಕೆ, 19ನೇ ಪದ್ಯಕ್ಕೆ ಮತ್ತು 25ನೇ ಪದ್ಯಕ್ಕೆ ನಮಗೆ 2 ಶ್ರುತಿ ಬರುತ್ತೆ. 2 ಶ್ರುತಿ ಬರುತ್ತೆ. ಮತ್ತು ಏಕಾನ್ವಯ ಮಾಡಿಕೊಂಡು 2 ಹೇಳಿದ್ವಿ, 20, 21, 23, 24. ಅಲ್ಲಿ ಪುನಃ ಒಂದೊಂದೇ ಶ್ರುತಿ, 2 ಬರಬೇಕಾಯ್ತಲ್ಲ, 2 ಬರೋದಿಲ್ಲ. 20, 21ಕ್ಕೆ ಸೇರಿಸಿ 1, 23, 24ಕ್ಕೆ ಸೇರಿಸಿ 1. ಲೆಕ್ಕಾಚಾರ ಹಾಕಿದರೆ ಪದ್ಯಗಳು 27 ಆಗುತ್ತೆ, ಶ್ರುತಿಗಳು 28 ಆಗುತ್ತೆ. ಶ್ರುತಿಗಳು 28 ಆಗುತ್ತೆ. ಅಥವಾ ಕಾಪಿಲ ಶ್ರುತಿಯದ್ದೇ 2 ಪದ್ಯ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಕಾಪಿಲ ಶ್ರುತಿ ಒಂದೇ ಅಂತ ಇಟ್ಟುಕೊಂಡ್ರೆ ಇದು 27 ಮಾಡ್ಬೋದು. ಇದನ್ನು 27 ಮಾಡ್ಬೋದು. ಆದರೆ ವಿಶೇಷವಾಗಿ 27 ಪದ್ಯಗಳು ಅಂತಲೇ ನಾನು ನಿಮಗೆ ಅಲ್ಲಿ ಹಾಕಬೇಕಾಗಿದ್ದರೆ ಅದರ ಬಗ್ಗೆ ವಿವರಣೆ ಕೊಡ್ತಕ್ಕಂಥದ್ರಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಶ್ರುತಿ ಅಂತಲೇ ಹಾಕಿದ್ದೀನಿ, ಆಯಿತಾ. ಅದು ಇಟ್ಕೋಬಾರ್ದು ಅಂತೇನಿಲ್ಲ, ಇಟ್ಕೋಬೋದು. ಆದರೆ 20 ಮತ್ತು 21, 23, 24 2 ಶ್ರುತಿ ನಿಮಗೆ ಸಿಗಲ್ಲ. 2 ಶ್ರುತಿ ಸಿಗಲ್ಲ, ಒಂದೊಂದೇ ಶ್ರುತಿ ಸಿಗತ್ತೆ, ಆಯಿತಾ. ಆದರೆ 18ನೇ ಶ್ರುತಿ, 18ನೇ ಪದ್ಯ ಮತ್ತು 19ನೇ ಪದ್ಯ ಮತ್ತು 25ನೇ ಪದ್ಯಕ್ಕೆ 2 ಶ್ರುತಿಗಳು ಸಿಗೋದು ಉಂಟು. ಹೀಗೆ ಒಟ್ಟು ಪದ್ಯಗಳು ನಮಗೆ 27, ಅದರಲ್ಲಿ ವಿಚಾರ ಇಲ್ಲವೇ ಇಲ್ಲ. ಒಟ್ಟು ಶ್ರುತಿಗಳು ಅದು 28 ಒಂದು ರೀತಿ ವಿವಕ್ಷೆಯಿಂದ. ಯಾಕೆ ಕಾಪಿಲ ಶ್ರುತಿಯದ್ದು 2 ಮಂತ್ರ, ಕಾಪಿಲ ಶ್ರುತಿ ಅಂತ ಒಂದೇ ಶ್ರುತಿ ಇಟ್ಕೊಳ್ಳೋದಾಗಿದ್ದರೆ ಅದು 27 ಅಂತ ಇಟ್ಕೋಬಹುದು, ಅದು 27 ಅಂತ ಇಟ್ಕೋಬಹುದು. ಆಯಿತು, ಒಟ್ಟು 27. ಈ 27 ಕರೆಕ್ಟಾಗಿ ಪದ್ಯ ತಗೊಂಡ್ರೆ ಯಾಕೆ, 27 ಶ್ರುತಿಗಳನ್ನಾದರೂ ಯಾಕೆ ತಗೊಂಡ್ರು, ಇದರಲ್ಲೇನಾದರೂ ವಿಚಾರ ಇದೆಯಾ ಅಂತ, ಇದರಲ್ಲೇನಾದರೂ ಸ್ವಾರಸ್ಯ ಇದೆಯಾ, ಇದೆ ಅಂತ, ಅದರಲ್ಲೂ ಒಂದಿಷ್ಟು ಸ್ವಾರಸ್ಯವಿದೆ ಅಂತ ಈ ಒಂದು ವಿಶಿಷ್ಟವಾದ ಚಿಂತನೆ ನಮ್ಮ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ಬಹಳ ಉತ್ತಮವಾಗಿರ್ತಕ್ಕಂಥ ಲೇಖಕರಲ್ಲಿ ಎಷ್ಟು ಬರೆದಿದ್ದಾರೆ ಮಹಾನುಭಾವರು ಅಂದರೆ ನನಗೆ ಬಹಳ ಖುಷಿ. ನನ್ನ ಗೆಳೆಯರವರು, ನನ್ನ ಕ್ಲಾಸ್ಮೇಟು, ನಮ್ಮ ವಿದ್ಯಾಪೀಠದಲ್ಲಿ ಅವರು ನನಗೆ ಈಗ ಉಡುಪಿಲಿದ್ದಾರೆ. ಬಹಳ ಅದ್ಭುತವಾದ ಲೇಖಕರು, ಬಹಳ ವಿಶೇಷವಾಗಿರ್ತಕ್ಕಂಥ ಸರ್ವಮೂಲ ಚಿಂತನೆಯನ್ನು ಮಾಡಿರ್ತಕ್ಕಂಥವ್ರವರು. ಅವರು ಶ್ರುತಿಗೀತೆಯ ಬಗ್ಗೆಯೂ ಕೂಡ ಒಂದು ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ, ಆಯಿತಾ. ನಾನು ಅನೇಕ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ಬನ್ನಂಜೆ ಗೋವಿಂದಾಚಾರ್ಯ ವಿಚಾರದ ಜೊತೆಗೆ ಅವರ ವಿಚಾರವನ್ನು ಕೂಡ ನಾನು ಇಲ್ಲಿ ಹೇಳಿದ್ದೇನೆ, ಆಯಿತಾ. ಅಲ್ಲಿ ಅವರು ಈ 27ಕ್ಕೆ ಏನಿದೆ ಅಂತ ಒಂದು ವಿಶೇಷವಾದ ಚಿಂತನೆಯನ್ನು ಬನ್ನಂಜಿಯವರ ಜಾಡಿನಲ್ಲೇ ನಡೆದು ಒಂದು 27ಕ್ಕೆ ಒಂದು ವಿಶೇಷ ಇದೆ ಅಂತಾರೆ. ಏನದು ನೋಡಿ, ನಾವು 27 ಒಂದು ಲೆಕ್ಕ ಹಾಕೋಣ. ರೂಪ, ರಸ, ಶಬ್ದ, ಗಂಧ, ಸ್ಪರ್ಶ 5 ವಿಷಯಗಳು ಗೊತ್ತಿದೆ, 5. ಆಮೇಲೆ ಪಂಚಭೂತಗಳು ಪೃಥ್ವಿ, ಜಲ, ತೇಜಸ್ಸು, ಆಕಾಶ ಹಾಗೂ ವಾಯು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಎಷ್ಟಾಯ್ತು ಅಲ್ಲಿಗೆ? 5 ವಿಷಯಗಳು, 5 ಭೂತಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 20 ಆಯಿತು. ಆಮೇಲೆ ಮನಸ್ಸು ಸೇರಿಕೊಂಡಾಗ 21 ಆಯಿತಾ. ಆಮೇಲೆ ಅಹಂಕಾರ ತತ್ವ, ಮಹತ್ತತ್ವ ಅದಕ್ಕೆ ಮೂಲವಾದ್ದು ಸೇರಿಸಿಕೊಂಡಾಗ 23 ಆಯಿತು. ಪ್ರಕೃತಿ 24. ಇದಿಷ್ಟು ಜಡವಾದ ತತ್ವಗಳು. ಇದಕ್ಕೆ ಅಭಿಮಾನಿ ತತ್ವಗಳನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂತ ಬಂದಾಗ ಅದು ದೇವತೆಗಳನ್ನು ಜೀವತತ್ವ ಅಂತ ಇಟ್ಟುಕೊಂಡಾಗ ಅದು 25. ಲಕ್ಷ್ಮೀದೇವಿ ಇದೆಲ್ಲದರ ಒಡತಿ 26. ಶ್ರೀಹರಿ 27. ಒಟ್ಟು ನಿಮಗೆ 5 ವಿಷಯಗಳು, 5 ಭೂತಗಳು, 5 ಜ್ಞಾನೇಂದ್ರಿಯಗಳು,
5 ಕರ್ಮೇಂದ್ರಿಯಗಳು ಸೇರಿಸಿಕೊಂಡಾಗ 5 4 20, 21ನೇದು ಮನಸ್ಸು ಆಯಿತಾ, ಆಮೇಲಿಂದ 22 23 ಅಹಂಕಾರ ತತ್ವ ಮಹತ್ತತ್ವ, 24ನೇದಾಗಿ ಪ್ರಕೃತಿ. ಇಷ್ಟನ್ನು ಕೂಡ ನೀವೇನು ಚಿಂತನೆ ಮಾಡಬೇಕು, ಜಡವಾದ್ದು ಅಂತ ಚಿಂತನೆ ಮಾಡಿ. ಇದೆಲ್ಲ ಜಡವಾದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವರು ಮತ್ತು ಬೇರೆ ಜೀವಿಗಳು ಎಲ್ಲವನ್ನು ಒಟ್ಟು ಇಟ್ಟುಕೊಂಡಾಗ ನಮಗೆ ಜೀವತತ್ವ 25, ನಿತ್ಯಮುಕ್ತಳಾದ ಲಕ್ಷ್ಮೀದೇವಿ 26, ಭಗವಂತ ನಿತ್ಯಮುಕ್ತ ಸರ್ವತಂತ್ರ ಸ್ವತಂತ್ರ 27. ಹೀಗೆ 27 ತತ್ವಗಳಲ್ಲೇ ಎಲ್ಲವೂ ಅಡಕವಾಗಿರೋದ್ರಿಂದ ಶ್ರುತಿಗೀತೆಯ ಶ್ಲೋಕಗಳ ಸಂಖ್ಯೆಯೂ ಕೂಡ 27 ಆಗಿದೆ ಅಂತ ಹೀಗೆ ಬಂದು ಚಿಂತನೆ ಮಾಡಬಹುದು ಅಂತ ಹೇಳ್ತಾರೆ. ಜೊತೆಗೆ 27 ಸಂಖ್ಯೆಯಿಂದ ಬರುವ ತತ್ವಗಳನ್ನು ಸೂಚನೆ ಮಾಡಿದರೆ ನೋಡಿ, ಅಲ್ಲಿ ಇನ್ನೊಂದಿದೆ ಸ್ವಾರಸ್ಯ. 27 ಅಂತ ಒಂದಿದೆಯಲ್ಲ, 27ರಲ್ಲಿ 2 7 ಅಲ್ವಾ, 27 ಅಂದರೆ 2 7. 2 7 ಏನಪ್ಪ ತಿಳಿಸ್ಕೊಡುತ್ತೆ? 2 ಏನು ತಿಳಿಸ್ಕೊಡುತ್ತೆ? ಆಚಾರ್ಯ ತಿಳಿಸ್ಕೊಟ್ಟಿರೋ ವಿಚಾರ ಯಾವುದು? ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಅಂತ ತೆಗೆದುಕೊಂಡಾಗ 2 2 ಅಂದರೆ ಸ್ವತಂತ್ರ ತತ್ವ ಅಸ್ವತಂತ್ರ ತತ್ವ ಅಂತ ತಿಳಿಸ್ಕೊಡುತ್ತೆ. ಅದಾದ ಮೇಲೆ 7 ನಮಗೆ ಬೇಕು ಅಂತ. ಯಾವ 7 ನಮಗೆ ಬೇಕು? 4 ವೇದಗಳು, ಇತಿಹಾಸ, ಪುರಾಣ, ಪಂಚರಾತ್ರ ಅಲ್ವಾ. ಬಳಿತ ಸೂಕ್ತದಲ್ಲಿ ಹೇಳಿದಾಗೆ 7 ವಿದ್ಯೆಗಳಲ್ಲಿ ಪಾರಂಗತವಾಗಿರ್ತಕ್ಕಂಥವ್ರು ನಮ್ಮ ದೊಡ್ಡ ಗುರುಗಳು. ಯಾರು? ಮಧ್ವಾಚಾರ್ಯರು. ನಮಗೂ ಕೂಡ ಆ ಒಂದು 7 ವಿದ್ಯೆಗಳು ದೊರಕಿದರೆ ಸಂಸಾರದಿಂದ ಪಾರಾಗ್ಬೋದು. ಅದಕ್ಕೋಸ್ಕರವಾಗಿ ಸ್ವತಂತ್ರ ಮತ್ತು ಅಸ್ವತಂತ್ರ ಎಂಬುದಾಗಿ ತತ್ವಗಳು 2, ಅದನ್ನು 2 ಸೂಚನೆ ಮಾಡಿದರೆ 7 ಈ ತತ್ವಗಳನ್ನು ಸರಿಯಾಗಿ ತಿಳಿದುಕೊಂಡು ನಾವು ಅಸ್ವತಂತ್ರನಾದ ನಾವು ಸ್ವತಂತ್ರನಾದ ಬಳಿ ಹೋಗಬೇಕಾಗಿದ್ದರೆ ಇನ್ನು 7 ಬೇಕು. ಯಾವುದು ಆಯಿತಾ? 4 ವೇದಗಳು, ಇತಿಹಾಸ 5, ಪುರಾಣ 6 ಹಾಗೂ ಪಂಚರಾತ್ರ 7 ಅಂತ ಹೀಗೆ ಮಾಡ್ಬೋದು. 7 ವಿದ್ಯೆಗಳು ಅದು ನಮಗೆ ಮುಖ್ಯವಾಗಿ ಬೇಕು ಅಂತ ಹಾಗೂ ಒಂದು ಚಿಂತನೆ ಆಯಿತಾ. ಅಲ್ಲಿಗೆ ಏನಾಯಿತು? ಹೀಗೆಲ್ಲ 2 7 ಅದನ್ನು ಕೂಡ ಚಿಂತನೆ ಮಾಡಿದ್ವಿ ಆಯಿತಾ. ಆಮೇಲೆ 2 7 ಸೇರಿಸಿದರೆ 9. 2 7 ಸೇರಿಸಿದರೆ 9. 9 ಏನಪ್ಪ ಸೂಚನೆ ಮಾಡುತ್ತೆ ಅಂದರೆ 5 ಜ್ಞಾನೇಂದ್ರಿಯ, ವಾಗೀಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಮತ್ತು ಚಿತ್ತ. ನೋಡಿ, ಮುಖ್ಯವಾಗಿ ಸಾಧನೆಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? 5 ಜ್ಞಾನೇಂದ್ರಿಯಗಳು. ಮತ್ತು ಕರ್ಮೇಂದ್ರಿಯದಲ್ಲಿ ಸಾಧನೆಗೆ ಬೇಕಾದ್ದು ಯಾವುದು? ವಾಗೀಂದ್ರಿಯ, ಅದು 6ನೇದ್ದು. ಆಮೇಲೆ ಯಾವುದು ಬೇಕು ಅಂತ ಬಂದಾಗ ಮನಸ್ಸು, ಬುದ್ಧಿ, ಚಿತ್ತ, ಅದು ಸಾಧನೆಗೆ ಬೇಕು. ಹೀಗೆ 5 ಜ್ಞಾನೇಂದ್ರಿಯಗಳು, 6ನೇದಾಗಿ ವಾಗೀಂದ್ರಿಯ, 7 8 9 ಯಾವುದು? ಮನಸ್ಸು, ಬುದ್ಧಿ, ಚಿತ್ತ. ಹೀಗೆ ಈ 9ನ್ನು ಭಗವಂತನಲ್ಲಿ ತೊಡಗಿಸಿದಾಗ ಅದೇ ಸಾಧನೆಯಾಗತ್ತೆ. ಅದೇ ಇನ್ನೊಂದು ರೀತಿಯಿಂದ ನವವಿಧ ಭಕ್ತಿಯನ್ನು ಸಂಪಾದಿಸಲಿಕ್ಕೆ ಕಾರಣವಾಗುತ್ತೆ. ಈ 9 ಇದ್ದರೆ ನವವಿಧ ಭಕ್ತಿಯನ್ನು ನಾವು ಸಂಪಾದನೆ ಮಾಡಬಹುದು ಅನ್ನೋದನ್ನೇ 2 ಮತ್ತು 7 ಒಟ್ಟಿಗೆ ಸೇರಿಸಿದಾಗ ಬರುವ 9 ಸೂಚನೆ ಮಾಡುತ್ತೆ. ಅದಾದ ಮೇಲೆ 27 ಇದೆಯಲ್ಲ, ಅದನ್ನು ಉಲ್ಟಾ ಮಾಡಿ 72 ಆಗತ್ತೆ. ಸಂಸ್ಕೃತದಲ್ಲಿ ಹಾಗೊಂದು ಪದ್ಧತಿ ಇದೆ, ಅಂಕಾನಾಂ ವಾಮತೋಗತಿ. ಅಂಕಗಳನ್ನು ಸಂಖ್ಯೆಯನ್ನು ಕೂಡಿಸ್ಬೇಕಾಗಿದ್ದರೆ ಎಡಗಡೆಯಿಂದ ಕೂಡಿಸ್ಬೇಕು ಅಂತ ಒಂದು ವಿಚಾರ. ಆ ರೀತಿ ಏನಾದರೂ ಮಾಡಿದರೆ 27ನ್ನು ಎಡಬದಿಯಿಂದ ಪರಿಗಣಿಸಿದರೆ 72 ಆಗತ್ತೆ. 72 ಬಂದ್ಬಿಟ್ರೆ 72,000 ನಾಡಿಗಳು ಬಂದ್ಬಿಡ್ತು ನಮಗೆ. 72,000 ನಾಡಿಗಳು ಅಂತಹ ಒಂದು ಶರೀರ. ಆ ಶರೀರ ಸಾರ್ಥಕವಾಗಬೇಕಾಗಿದ್ದರೆ ಹಾಗಾದರೆ 72,000 ಹಗಲು ರಾತ್ರಿಗಳನ್ನು ಒಳಗೊಂಡ ಮನುಷ್ಯನ 100 ವರ್ಷದ ಬದುಕು ಸಾರ್ಥಕವಾಗಬೇಕಾಗಿದ್ದರೆ ಏನು ಬೇಕು? ಶ್ರುತಿಗೀತೆಯ ಶ್ರವಣ ಮನನಾದಿಗಳು ಅತ್ಯವಶ್ಯಕ. ಶ್ರುತಿಗೀತೆಯ ಶ್ರವಣ ಮನನಾದಿಗಳು ಅತ್ಯವಶ್ಯಕ. ಹೀಗೆ ಇದೆಲ್ಲ ಒಂದು ಅದ್ಭುತವಾದ ಚಿಂತನೆಯನ್ನು 27ನ್ನು ಉಲ್ಟಾ ಮಾಡಿ ಅಂಕಾನಾಂ ವಾಮತೋಗತಿ ಇಟ್ಕೊಂಡು 72 ಮಾಡಿದರೆ 72,000 ನಾಡಿಗಳುಳ್ಳ ಈ ಶರೀರ, ಆ ಬದುಕು ಸಾರ್ಥಕವಾಗಿ ಆಯಿತಾ. ಮತ್ತು 72,000
ಅಂದರೆ ಇನ್ನೊಂದು ರೀತಿಯಿಂದ ಹಗಲು ರಾತ್ರಿಗಳನ್ನು ಒಳಗೊಂಡಿರ್ತಕ್ಕಂಥ ಮನುಷ್ಯನ 100 ವರ್ಷದ ಬದುಕು ಎಲ್ಲವೂ ಕೂಡ ಸಾರ್ಥಕವಾಗಬೇಕಾಗಿದ್ದರೆ ಏನಾಗಬೇಕು? ಈ ಒಂದು ಶ್ರುತಿಗೀತೆಯ ಶ್ರವಣ ಮನನಾದಿಗಳು ಅತ್ಯಂತ ಅವಶ್ಯಕ. ಇಷ್ಟೆಲ್ಲ ಚಿಂತನೆಯನ್ನು ನಾವು ವಿಶೇಷವಾಗಿ ಈ 27 ಸಂಖ್ಯೆಯ ಮೂಲಕವಾಗಿ ತಿಳ್ಕೊಳ್ಬಹುದಾಗಿದೆ. ಅಲ್ಲಿಗೆ ಒಂದು ರೀತಿಯ ಶ್ರುತಿಗೀತೆಯ ಚಿಂತನೆ ಮುಗೀತು. ಈಗ ನಾವು ಶ್ರುತಿಗೀತೆಯ ಉಪಸಂಹಾರಕ್ಕೆ ಬರ್ತಾ ಇದ್ದೇವೆ. ಇಷ್ಟು ವಿಚಾರವನ್ನು ನಮಗೆ ಯಾರು ಹೇಳಿದ್ದು? ಭಗವಂತ ನಾರಾಯಣ ಉಪದೇಶ ಮಾಡ್ತಾ ಇರೋದು. ಅದನ್ನು ಮೊದಲನೇ ಶ್ರುತಿಗೀತೆಯ ಇಂಟ್ರಡಕ್ಷನ್ ಪದ್ಯಕ್ಕೆ ಹೋದಾಗ ನಮಗೆ ಗೊತ್ತಾಗತ್ತೆ. ಈಗ ನಾನು ದಶಮಸ್ಕಂಧದ 96ನೇ ಅಧ್ಯಾಯದ 27 ಶ್ರುತಿಗೀತೆಗಳ ಪದ್ಯಗಳು ಮುಗಿದ ಮೇಲೆ ಭಗವಂತ ಈ ಶ್ರುತಿಗೀತೆಯನ್ನು ನಾರದನಿಗೆ ಏನು ಉಪದೇಶ ಮಾಡಿದ, ಅವನು ಎಲ್ಲಿ ಆಗಿದ್ದ ಕಥೆ ಇದು ಅಂತ ಬಂದಾಗ ಅದು ಪುನಃ ಸನಕಾದಿಗಳು ಇದನ್ನು ತಿಳಿದುಕೊಂಡದ್ದು ಸನಂದನ ಮೂಲಕವಾಗಿ ಅಂತ ಬಂದಿರೋ ವಿಚಾರ. ಅದನ್ನೇ ಆ ಕಥೆಯನ್ನೇ ಮುಂದುವರಿಸ್ತಾರೆ. ಯಾರು? ಭಗವಂತ ನಾರಾಯಣ ಯಾರಿಗೆ ಹೇಳ್ತಾ ಇದ್ದಾನೆ ಮುಂದಿನ ಮಾತುಗಳನ್ನು? ನಾರದ ಮಹರ್ಷಿಗಳಿಗೆ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಇತ್ಯೇತದ್ ಬ್ರಹ್ಮಣ ಪುತ್ರಾಃ ಆಶ್ರಿತ್ಯ ಆತ್ಮಾನುಶಾಸನಂ ಸನಂದನಂ ಅಥಾನರ್ಚುಃ ಸಿದ್ಧಾ ಜ್ಞಾತ್ವಾ ಆತ್ಮನೋ ಗತಿಂ ಇತ್ಯಶೇಷ ಸಮಾಮ್ನಾಯ ಪುರಾಣೋಪನಿಷದ್ರಸಃ ಸಮುದ್ಧೃತಃ ಪೂರ್ವಜೈಸ್ತೈಃ ವ್ಯೋಮಯಾನ ಮಹಾತ್ಮಭಿಃ ತ್ವಂಚೈತದ್ ಬ್ರಹ್ಮದಾಯಾದ ಶ್ರದ್ಧಯಾ ಆತ್ಮಾನುಶಾಸನಂ ಧಾರಯನ್ ಭಜ ಮೇ ಕಾಮಂ ಕಾಮಾನಾಂ ನಿಧನಂ ನೃಣಾಂ ಏವಂ ಸ ಗುರುಣಾದಿಷ್ಟಃ ಗೃಹೀತ್ವಾ ಶ್ರದ್ಧಯಾ ಆತ್ಮವಾನ್ ಪೂರ್ಣಃ ಸತ್ಯಃ ತತೋ ರಾಜನ್ ಪ್ರಾಹ ವೀರವ್ರತೋ ಗುರುಂ. ನಾರದ ಉವಾಚ ನಮಸ್ತಸ್ಮೈ ಭಗವತೆ ಕೃಷ್ಣಾಯ ಅಮಲಮೂರ್ತಯೇ ಯೋ ಧಾತಾ ಸರ್ವಭೂತಾನಾಂ ಅಭಯೋ ಯಸ್ಯ ತೇಜಃ. ಏನು ಹೇಳ್ತಾರೆ ಮುಂದೆ? ಹೀಗೆ ಸನಕಾದಿ ಋಷಿಗಳು ಸನಂದನನ ಮೂಲಕವಾಗಿ, ಪ್ರಾರಂಭದಲ್ಲಿ ಆ ಕಥೆ ಬಂದದ್ದು ಹಾಗೆ ಸನಕಾದಿಗಳೆಲ್ಲ ಒಂದೇ ರೀತಿಯ ಜ್ಞಾನವನ್ನು ಯೋಗ್ಯತೆಯನ್ನು ಪಡೆದಿದ್ದರೂ ಕೂಡ ಸನಂದನನನ್ನು ನೀನು ಹೇಳಪ್ಪ ಅಂತ ಕೇಳಿದರು. ಸನಂದನ ಇದನ್ನು ಹೇಳಿದ. ಆದ್ದರಿಂದಾಗಿ ಆ ಸನಂದನನನ್ನು ವಿಶೇಷವಾಗಿ ಪ್ರಶಂಸೆ ಮಾಡಿದರು. ಯೋಗಸಿದ್ಧರಾದ ಬ್ರಹ್ಮಪುತ್ರರು ಸನಕಾದಿಗಳು ಹೀಗೆ ಪರಮಾತ್ಮ ತತ್ವ ವಿಚಾರವನ್ನು ಸನಂದನಿಂದ ಕೇಳಿ ಸನಂದನ ಪ್ರಶ್ನೆ ಮಾಡಿದರು. ಇದು ಸನಂದನ ಹೇಳಿರ್ತಕ್ಕಂಥ ಈ ಒಂದು 27 ಶ್ರುತಿಗೀತೆಗಳ ವಿಚಾರ ಇದೆಯಲ್ಲ, ಒಂದು ರೀತಿಯಿಂದ ಏನದು ಸಕಲ ವೇದ ಪುರಾಣ ಉಪನಿಷತ್ತುಗಳ ಸಾರ. ನೋಡಿ, ಶ್ರುತಿಗೀತೆ ಬಹಳ ಮುಖ್ಯ ಅಂತ ಹೇಳೋದು ಈ ನಿಟ್ಟಿನಲ್ಲಿ. ಏನೇನೆಂದರೆ ಸಕಲ ವೇದ ಪುರಾಣ ಉಪನಿಷತ್ತು ಎಲ್ಲದರ ಸಾರವೇ ಕೊಟ್ಟಿದ್ದಾರೆ. ಅಶೇಷ ಸಮಾಮ್ನಾಯ ಪುರಾಣೋಪನಿಷದ್ರಸಃ. ಹೀಗೆ ಸಕಲ ವೇದ ಪುರಾಣ ಉಪನಿಷತ್ತುಗಳ ಸಾರವನ್ನು ನಮ್ಮ ಪೂರ್ವಿಕರಾದ ಸನಕಾದಿಗಳು ಆಯಿತಾ ಆಕಾಶನಾಮಕನಾದ ಪರಮಾತ್ಮನನ್ನು ಆಶ್ರಯಿಸೋರು. ಆಕಾಶ ಎಲ್ಲ ಕಡೆಯಲ್ಲೂ ಇದ್ದಾನೆ, ಸರ್ವವ್ಯಾಪ್ತ ಅಂತ ಒಂದರ್ಥ. ಇನ್ನೊಂದರ್ಥದಲ್ಲಿ ಚೆನ್ನಾಗಿ ಬೆಳಗ್ತಾ ಇದ್ದಾನೆ ಜ್ಞಾನದಿಂದ. ಇನ್ನೊಂದರ್ಥದಲ್ಲಿ ಸುಖವೋ ಸುಖವನ್ನು ಅನುಭವಿಸ್ತಾ ಇದ್ದಾನೆ ಆಕಾಶ. ಅಂತಹ ಪರಮಾತ್ಮನನ್ನು ಆಶ್ರಯಿಸಿರುವ ಮಹಾತ್ಮರು ಸನಕಾದಿಗಳು. ಅವರು ಸನಂದನ ಮೂಲಕವಾಗಿ ಪಡೆದ ಈ ಒಂದು ಉಪದೇಶ ವೇದ ಪುರಾಣ ಉಪನಿಷತ್ತುಗಳ ಸಾರವೇ ಇದೆ ಇದರಲ್ಲಿ. ಇಷ್ಟನ್ನು ಭಗವಂತ ಹೇಳಿ, ನಾರದನೇ, ಬ್ರಹ್ಮದೇವರ ಮಗನೇ, ಆಯಿತಾ, ಈ ಒಂದು ತತ್ವಶಾಸ್ತ್ರ ಶ್ರುತಿಗೀತೆ ಕೊಟ್ಟಿರ್ತಕ್ಕಂಥ ಈ ತತ್ವಶಾಸ್ತ್ರ ಇದೆಯಲ್ಲ, ದುಷ್ಟಕಾಮನೆಗಳನ್ನು ನಾಶ ಮಾಡುತ್ತೆ. ನಿಧನಂ ಕಾಮಾನಾಂ ಅಂತ ಇದೆ. ನಿಧನಂ ಕಾಮಾನಾಂ ಅಂತ ಹೇಳಿದ್ರೆ ಒಂದರ್ಥ ದುಷ್ಟಕಾಮನೆಗಳನ್ನು ನಾಶ ಮಾಡುತ್ತೆ. ಆದರೆ ಸಾತ್ವಿಕ ಕಾಮನೆಗಳಿಗೆ ನಿಧನ ಆಶ್ರಯವಾಗಿದೆ. ನಿಧನ ಶಬ್ದಕ್ಕೆ ಎರಡೂ ಅರ್ಥ ಆಯಿತಾ. ನಾಶ ಮಾಡುತ್ತೆ ಅಂತಲೂ ಅರ್ಥ ಇದೆ, ಆಶ್ರಯ ಅಂತ ಅರ್ಥ. ಯಾವುದನ್ನು ನಾಶ ಮಾಡುತ್ತೆ? ದುಷ್ಟ ಕಾಮನೆಗಳನ್ನು ನಾಶ ಮಾಡುತ್ತೆ. ಯಾವುದಕ್ಕೆ ಆಶ್ರಯ? ಸಾತ್ವಿಕ ಕಾಮನೆಗಳಿಗೆ ಆಶ್ರಯ.
ಭಗವಂತನ ಬಳಿ ಹೋಗಬೇಕು, ಜ್ಞಾನಭಕ್ತಿ ವೈರಾಗ್ಯ ಬೇಕು, ಇಂತಹ ಕಾಮನೆಗಳು ಸಾತ್ವಿಕ ಕಾಮನೆಗಳು, ಅದಕ್ಕೆ ಆಶ್ರಯ. ಸಂಸಾರದ ಸುಖಭೋಗ ಕಾಮನೆಗಳು ಅದೆಲ್ಲ ದುಷ್ಟ, ಆಯಿತಾ. ಅಂತಹ ದುಷ್ಟ ಕಾಮನೆಗಳಿಗೆ ನಿಧನ, ನಾಶ ಮಾಡ್ತಕ್ಕಂಥದ್ದು, ಸಾತ್ವಿಕ ಕಾಮನೆಗಳಿಗೆ ಆಶ್ರಯ ನೀಡ್ತಕ್ಕಂಥದ್ದು. ಇಂತಹ ಒಂದು ಶ್ರುತಿಗೀತಾ ಶಾಸ್ತ್ರವನ್ನು ನನ್ನಿಂದ ನೀನು ಉಪದೇಶ ಪಡೆದಿದ್ದಿ. ನೀನು ಚೆನ್ನಾಗಿ ಈ ಶ್ರುತಿಗೀತೆಯ ಚಿಂತನೆಯನ್ನು ಶ್ರದ್ಧೆಯಿಂದ ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತನನ್ನು ಆರಾಧಿಸು ಅಂತ ನಾರಾಯಣ ಭಗವಂತ ನಾರದರಿಗೆ ಉಪದೇಶ ಕೊಟ್ಟ. ನಾರದರು ನಾರಾಯಣ ಮುನಿಯಿಂದ ಶ್ರದ್ಧೆಯಿಂದ ಉಪದೇಶವನ್ನು ಪಡೆದರು. ಮನೋನಿಗ್ರಹವನ್ನು ತಂದುಕೊಂಡು ಪರಲೋಕ ಸಾಧನೆಯಲ್ಲಿ ವೀರವ್ರತ ಅಂತ. ಏನು ವೀರವ್ರತ ಅಂದರೆ ಅಲ್ಲೇ ಒಂದು ನಿಷ್ಠೆ, ಪರಲೋಕ ಸಾಧನೆಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ನಿಷ್ಠೆಯನ್ನು ಇಟ್ಟುಕೊಂಡು ಕೃತಕೃತ್ಯರಾಗಿ ಅವರು ಬಹಳ ಖುಷಿಯಿಂದ ಗುರುಗಳ ಮುಂದೆ ಹೇಳ್ತಾರೆ. ನಾರದರು ಹೇಳ್ತಾರೆ, ಭಗವಂತ ನಿನಗೆ ನಮಸ್ಕಾರ, ಕೃಷ್ಣನಿಗೆ ನಮಸ್ಕಾರ, ನಾರಾಯಣನಿಗೆ ನಮಸ್ಕಾರ. ಯಾವ ಭಗವಂತ? ಉಳಿದ ಎಲ್ಲ ಜೀವಿಗಳು ಭಗವಂತನ ಪ್ರತಿಬಿಂಬರು. ಆ ಪ್ರತಿಬಿಂಬ ಅಂಶರಾಗಿರ್ತಕ್ಕಂಥ ಜೀವಿಗಳಿಗೆ ಧಾರಕನಾದವನು, ಅವರೆಲ್ಲರನ್ನು ಹೊತ್ತುಕೊಂಡವನು, ಅವರೆಲ್ಲರಿಗೂ ಅಭಯವನ್ನು ಕೊಡುವನು ನಿರ್ಮಲ ರೂಪಿಯಾಗಿರ್ತಕ್ಕಂತಹ ದೇವರು. ಹೀಗೆ ದೇವರು ತನ್ನ ಪ್ರತಿಬಿಂಬಾಂಶರಾದ, ತನ್ನ ಅಂಶರಾದ, ತನ್ನ ಪ್ರತಿಬಿಂಬಭೂತರಾದ ಎಲ್ಲ ಜೀವಿಗಳಿಗೆ ಧಾರಕನಾಗಿ ಅಭಯದಾಯಕನಾಗಿ ಇದ್ದಾನೆ, ನಿರ್ಮಲ ಸ್ವರೂಪನಾಗಿದ್ದಾನೆ. ಅಂತಹ ದೇವರಿಗೆ ಕೃಷ್ಣನಿಗೆ ನಮಸ್ಕಾರ. ಇತ್ಯಾದ್ಯಂ ಋಷಿಮಾಮಂತ್ರ್ಯ ತಚ್ಛಿಷ್ಯಾಂಶ್ಚ ಅಮಲಾತ್ಮಕಾನ್ ತತಃ ಅಗಾಧಾಶ್ರಮಂ ಸಾಕ್ಷಾತ್ ಪಿತೃದ್ವೈಪಾಯನಶ್ಚ ಮೇ ಸಭಾಜಿತೋ ಭಗವತಾ ಕೃತಾಸನ ಪರಿಗ್ರಹಃ ತಸ್ಮೈ ತದ್ವರ್ಣಯಾಮಾಸ ನಾರಾಯಣ ಮುಖಾಚ್ಯುತಂ ತದೇತದ್ವರ್ಣಿತಂ ರಾಜನ್ ಯಶ್ಚ ಪ್ರಶ್ನಃ ಕೃತಸ್ತ್ವಯಾ ಯೇನ ಬ್ರಹ್ಮಣ್ಯ ನಿರ್ದೇಶ್ಯೆ ನಿರ್ಗುಣೇಪಿ ಮನಶ್ಚರೇತ್ ಯೋಕ್ಯಾತ್ಮಾ ಜಗದಾದಿಮಧ್ಯ ನಿಧನಃ ಯೋ ವ್ಯಕ್ತಜೀವೇಶ್ವರಃ ಯಸ್ಪೃಷ್ಟ್ವಾ ಇದಂ ಅನುಪ್ರವಿಷ್ಟ ಋಷಿಣಾ ಚಕ್ರೇ ಪುನಃ ಸಂಹಿತಾಂ ಯಂ ಸಂಪದ್ಯ ಜಹಾತಿ ಅಜಾಂ ಅನುಷಯಿ ಸುಪ್ತಃ ಕುಲಾಯಂ ಯಥಾ ತಂ ಕೈವಲ್ಯ ನಿರಸ್ತಯೋನಿಮಭಯಂ ಧ್ಯಾಯೇತ್ ಅಜಸ್ರಂ ಹರಿಂ. ನಾರಾಯಣರ ಆಶ್ರಮಕ್ಕೆ ಹೋಗಿ ಅವನಿಂದ ಈ ಒಂದು ಉಪದೇಶವನ್ನು ನಾರದರು ಪಡೆದಿದ್ದರು. ಅಂತಹ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ನಿರ್ಮಲ ಅಂತಃಕರಣದ ಆ ನಾರಾಯಣನ ಶಿಷ್ಯರು ಯಾರಿದ್ದಾರೆ ಅವರ ಹತ್ರ ಹೋಗಿ ನಾನು ಹೋಗಿ ಬರ್ತೀನಿ ಅಂಥೇಳಿ ಅವರ ಅನುಮತಿಯನ್ನು ಪಡೆದುಕೊಂಡು ನಾರಾಯಣಾಶ್ರಮದಿಂದ ತಮ್ಮ ತಂದೆಯ ಆಶ್ರಮ ವೇದವ್ಯಾಸರು ಬಾದರಾಯಣರೇನಿದ್ದಾರೆ ಅವರ ಆಶ್ರಮಕ್ಕೆ ನಾರದ ಮಹರ್ಷಿಗಳು ಬಂದರು. ಅಲ್ಲಿ ವೇದವ್ಯಾಸರು ಯಾರೇ ಋಷಿಗಳು ಬಂದಾಗ ಅವರನ್ನು ಸತ್ಕರಿಸ್ತಾರೆ. ನಾರದ ಋಷಿಗಳು ಅಂಥೇಳಿ ತನ್ನ ಮಗನೇ, ತನ್ನ ಭಕ್ತನೇ, ಶಿಷ್ಯನೇ ಆಗಿದ್ದರೂ ಕೂಡ ಅವರನ್ನು ಸತ್ಕರಿಸಿದರು. ಆಗ ನಾರದರು ಅಲ್ಲಿ ಆಶ್ರಮವನ್ನು ಸ್ವೀಕಾರ ಮಾಡಿ ನಾರಾಯಣನ ಮುನಿಯ ಮುಖದಿಂದ ಯಾವ ಒಂದು ಶ್ರುತಿಗೀತೆಯನ್ನು ಉಪದೇಶ ಪಡೆದಿದ್ದರೂ ಆ ಶ್ರುತಿಗೀತೆಯನ್ನು ಪುನಃ ವೇದವ್ಯಾಸರಿಗೆ ಒಪ್ಪಿಸಿ ಆ ಶ್ರುತಿಗೀತೆಯಿಂದ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡಿದರು ಅಂತ. ಅಲ್ಲಿ ಪದ ಇರೋದು ತಸ್ಮೈ ತದ್ವರ್ಣಯಾಮಾಸ ನಾರಾಯಣ ಮುಖಾಶ್ರುತಂ. ನಾರಾಯಣ ಮುಖದಿಂದ ಯಾವುದು ಕೇಳಿದ್ರೋ ಅದನ್ನು ವೇದವ್ಯಾಸ ಮುನಿಗೆ ವರ್ಣಿಸಿದರು ಅಂತ. ಮೇಲ್ನೋಟಕ್ಕೆ ವೇದವ್ಯಾಸ ದೇವರಿಗೇನು ಗೊತ್ತಿರಲಿಲ್ಲ, ಅದಕ್ಕೆ ನಾರಾಯಣ ಹತ್ರ ಕೇಳಿಕೊಂಡು ಬಂದು ಶ್ರುತಿಗೀತೆಯನ್ನು ನಾರದರು ಹೇಳಿದರು ಅಂತ ಅರ್ಥ ಆಗತ್ತೆ. ಆದರೆ ಬ್ರಾಹ್ಮ ಪುರಾಣದ ಮೂಲಕವಾಗಿ ಆಚಾರ್ಯ ನಿರ್ಣಯ ಕೊಡ್ತಾರೆ, ಇಲ್ಲ, ನಾರದ ಋಷಿಗಳು ಏನು ಮಾಡಿದರು, ನಾರಾಯಣ ಮುನಿ ಬೇರೆ ಅಲ್ಲ, ವೇದವ್ಯಾಸ ಮುನಿ ಬೇರೆ ಅಲ್ಲ, ಇಬ್ಬರು ಒಬ್ಬರೇ. ಯಾವ ರೂಪದಿಂದ ಉಪದೇಶ ಆಗಬೇಕು ಅಂತಿದ್ದ ಆ ರೂಪದಿಂದ ಉಪದೇಶವನ್ನು ನಾರದರು ಪಡೆದರು. ನಾರಾಯಣ ಮುನಿಯಿಂದ ಉಪದೇಶವನ್ನು ಪಡೆದರು, ಶ್ರುತಿಗೀತಾ ಉಪದೇಶ ಪಡೆದರು. ಆ ಶ್ರುತಿಗೀತೆಯನ್ನು ವೇದವ್ಯಾಸರಿಗೆ ವರ್ಣಿಸಿದ್ದು ಅಂದರೆ ಶ್ರುತಿಗೀತೆಯ ಮೂಲಕವಾಗಿ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡಿದ್ದು. ಶ್ರುತಿಗೀತೆಯಿಂದ ಮುಖ್ಯವಾಗಿ ಪ್ರತಿಪಾದ್ಯ ಯಾರು? ಭಗವಂತನೇ. ನಾರಾಯಣನ ಮೂಲಕದಿಂದ ಉಪದೇಶ ಪಡೆದರು, ವೇದವ್ಯಾಸನ ಹತ್ರ ಅದನ್ನು ಸಮರ್ಪಣೆ ಮಾಡಿದರು. ಹೇಗೆ ಸಮರ್ಪಣೆ? ಶ್ರುತಿಗೀತೆಯಿಂದ ನೀನೇ ಪ್ರತಿಪಾದ್ಯ ಅಂತ ಆ ದೇವರನ್ನು ಹಾಡಿ ಹೊಗಳಿ ಅವನಿಗೆ ಸಮರ್ಪಣೆ ಮಾಡಿದರು ಅಂತ. ಇಷ್ಟು ವಿಚಾರ ಪುನಃ
ಪರೀಕ್ಷಿದ್ರಾಜನಿಗೆ ಶುಕಾಚಾರ್ಯರು ಹೇಳ್ತಾರೆ, ಪರೀಕ್ಷಿತನೇ, ನಿನ್ನ ಮುಖ್ಯವಾದ ಒಂದು ಪ್ರಶ್ನೆ ಏನು? ನಿರ್ಗುಣನಾದ ದೇವರು, ಅವಾಚ್ಯನಾದ ದೇವರು, ಅವನನ್ನು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಾರೇ ಒಬ್ಬ ವ್ಯಕ್ತಿಯನ್ನು ತಿಳ್ಕೊಳ್ಬೇಕಾಗಿದ್ದರೆ ಗುಣ ಇದ್ದರೆ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಶಬ್ದದಿಂದ ವಾಚ್ಯನಾದರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ದೇವರು ನಿರ್ಗುಣ ಅವಾಚ್ಯ ಅಂತ ಹೇಳ್ತಾರೆ. ಅವನನ್ನು ಮನಸ್ಸು ಹೇಗೆ ತಿಳಿಯಬಲ್ಲದು, ಶ್ರುತಿ ಹೇಗೆ ತಿಳಿಸಬಲ್ಲದು ಅಂತ ನಿನ್ನ ಪ್ರಶ್ನೆ ಏನಿದೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನಪ್ಪ. ದೇವರು ನಿರ್ಗುಣ ಅಂದರೆ ಏನು ಅಭಿಪ್ರಾಯ? ಸತ್ವಾದಿ ಈ ಗುಣಗಳು, ಕಟ್ಟಿ ಹಾಕುವ ಗುಣಗಳು ದೇವರಲ್ಲಿ ಇಲ್ಲ ಅಂತ ಅಷ್ಟೇ ಹೊರತು ಗುಣಗಳೇ ಇಲ್ಲ ಅಂತಲ್ಲ. ದೇವರು ಸರ್ವಗುಣ ಪರಿಪೂರ್ಣ. ದೇವರು ಅವಾಚ್ಯ ಅಂತ ಹೇಳಿದರೂ ಕೂಡ ಅಷ್ಟೇ ಅಭಿಪ್ರಾಯ. ಭಗವಂತನ ಆ ಸಮಸ್ತ ಗುಣಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ದೇವರು ಅವಾಚ್ಯವೇ ಹೊರತು ದೇವರು ಶಬ್ದದಿಂದಲೇ ಅವಾಚ್ಯ ಅನ್ನೋದು ಸರಿಯಲ್ಲ. ಆದ್ದರಿಂದಾಗಿ ಅಂತಹ ದೇವರನ್ನು ಯಥಾಯೋಗ್ಯವಾಗಿ ನಮ್ಮ ಮನಸ್ಸು, ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಆ ದೇವರನ್ನು ತಿಳಿದುಕೊಳ್ಳಬಹುದು ಅಂತ ಹೀಗೆ ನಿನ್ನ ಪ್ರಶ್ನೆಗೆ ಉತ್ತರವನ್ನು, ಸಮಾಧಾನವನ್ನು ಹೇಳಿದ್ದೇನೆ ಅಂತ ಶುಕಾಚಾರ್ಯ ಹೇಳಿ ಪುನಃ ಕಡೆಯದಾಗಿ ಈ ಅಧ್ಯಾಯದ ಕಡೆಯಲ್ಲಿ ಆ ಭಗವಂತನ ಚಿಂತನೆ ಮಾಡ್ತಾ ಆ ಭಗವಂತನ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಭಗವಂತ? ಭಗವಂತ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾಗಿದ್ದಾನೆ. ಪ್ರಕೃತಿ ಪುರುಷರಿಗೆ ನಿಯಾಮಕನಾಗಿದ್ದಾನೆ. ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ದೇವರು. ಸೃಷ್ಟಿ ಮಾಡಿದ ಮೇಲೆ ತಾನು ಸೃಷ್ಟಿ ಮಾಡಿದ ಜಗತ್ತಿನ ಒಳಗೆ ನಿಯಮನಕ್ಕೋಸ್ಕರವಾಗಿ ಪ್ರವೇಶ ಮಾಡ್ತಾನೆ. ಆ ದೇವರೇ ಋಷಿ ರೂಪದಿಂದ, ವೇದವ್ಯಾಸ ರೂಪದಿಂದ ಭಾಗವತ ಪುರಾಣವನ್ನು ರಚನೆ ಮಾಡಿದ್ದಾನೆ. ಅವನ ಅಪರೋಕ್ಷವನ್ನು ಯಾರು ಪಡಿತಾರೋ ಅಂತಹ ಸಂಸಾರಿ ಜೀವರು ಏನಾಗ್ತಾರೆ? ಗೂಡಿನಲ್ಲಿ ಮಲಗಿದ ಹಕ್ಕಿ ಬೆಳಗಾದಾಗ ಗೂಡನ್ನು ಬಿಡುವಂತೆ. ಗೂಡಿನಲ್ಲಿ ಹಕ್ಕಿ ಮಲಗಿದೆ, ಬೆಳಗಾದ ಮೇಲೆ ಗೂಡನ್ನು ಬಿಟ್ಬಿಡುತ್ತೆ. ಹಾಗೆಯೇ ಇದು ಒಂದು ಗೂಡು. ಯಾವುದು? ಈ ದೇಹ, ಲಿಂಗದೇಹ ಎಲ್ಲ ಗೂಡು ಇದ್ದ ಹಾಗೆ. ಆ ಗೂಡಿನಲ್ಲಿ ಮಲಕ್ಕೊಂಡಿದೆ. ಅನಾದಿ ಕಾಲದಿಂದ ಈ ಜೀವ ಮಲಕ್ಕೊಂಡಿದ್ದಾನೆ. ಆಯಿತಾ? ಆ ಮಲಗಿಕೊಂಡಿರ್ತಕ್ಕಂಥ ಜೀವ ಈ ಭಗವಂತನ ಅನುಗ್ರಹವನ್ನು ಪಡೆದಾಗ, ಶ್ರುತಿಗೀತೆಯ ಚಿಂತನೆಯನ್ನು ಚೆನ್ನಾಗಿ ಮಾಡಿ ಆ ಭಗವಂತನ ಅಪರೋಕ್ಷವನ್ನು ಪಡೆದರೆ ಆ ಗೂಡಿನಿಂದ, ಲಿಂಗದೇಹವೆಂಬ ಗೂಡಿನಿಂದ ಹೊರಗೆ ಬರ್ತಾನೆ. ಮತ್ತು ಮುಖ್ಯವಾಗಿ ಬಂಧಕವಾಗಿರ್ತಕ್ಕಂಥ ಪ್ರಕೃತಿ, ಹಿಂದೆ ಹೇಳಿದ ಹಾಗೆ ಯಾವುದು ಸ್ವರೂಪಾಚ್ಛಾದಿಕ, ಪರಮಾಚ್ಛಾದಿಕ, ಇದೆಲ್ಲವನ್ನು ಕೂಡ ದೂರ ಮಾಡ್ಕೊತಾನೆ. ಆ ದೇವರು ಸರ್ವೋತ್ತಮನಾದ ದೇವರು. ಅವನಿಗೆ ಹುಟ್ಟೂ ಇಲ್ಲ, ಸಂಸಾರದ ಭಯವೂ ಇಲ್ಲ. ಆದರೆ ಯಾವ ಭಕ್ತರು ಅವನ ಹತ್ತಿರ ಬರ್ತಾರೋ ಅವನ ಸಂಸಾರದ ಭಯವನ್ನು ದೂರ ಮಾಡ್ತಾನೆ. ಅಂತಹ ಹರಿಯನ್ನು ನಿರಂತರವಾಗಿ ಧ್ಯಾನ ಮಾಡಬೇಕು ಅಂತ ಈ ಒಂದು 96ನೆಯ ಅಧ್ಯಾಯದ ಕಡೆಯಲ್ಲಿ ಬರ್ತಕ್ಕಂಥ ಮಾತು. 96ನೆಯ ಅಧ್ಯಾಯ ಅಲ್ಲಿಗೆ ಮುಗಿತಾ ಇದೆ. ಕಡೆಯದಾಗಿ ಶ್ರುತಿಗೀತೆಯ ಬಗ್ಗೆ ನಾನು ಆಗಲೇ ಒಂದು ಸಗ್ಲಿ ರಾಘವೇಂದ್ರಾಚಾರ್ಯರು ಹೇಳಿರ್ತಕ್ಕಂತಹ ಬರೆದಿರ್ತಕ್ಕಂಥ ಪುಸ್ತಕದ ಬಗ್ಗೆ ಹೇಳಿದೆ. ಇನ್ನೊಂದು ವಿಚಾರವನ್ನು ಹೇಳಿ ಈ ಒಂದು ಶ್ರುತಿಗೀತಾ ಅಧ್ಯಾಯದ ಒಂದು ಚಿಂತನೆಯನ್ನು ನಾವು ಸಮಾಪ್ತಿಗೊಳಿಸೋಣ. ಆ ಒಂದು ಪುಸ್ತಕಕ್ಕೆ ಒಂದು ವಿಶೇಷವಾದ ಮುನ್ನುಡಿಯನ್ನು ಸಗ್ಲಿ ರಾಘವೇಂದ್ರಾಚಾರ್ಯ ಬರೆದಿರೋ ಪುಸ್ತಕಕ್ಕೆ ಒಂದು ವಿಶೇಷವಾದ ಮುನ್ನುಡಿಯನ್ನು ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಬರೆದಿದ್ದಾರೆ. 27 ಪದ್ಯಗಳ ಶ್ರುತಿಗೀತ ಬಹಳ ಮುಖ್ಯ ಯಾಕೆ ಅನ್ನೋದನ್ನು ಅವರು ಬಹಳ ಸುಂದರವಾಗಿ ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ವೇದದಲ್ಲಿ ಒಂದು ಮಾತು ಬರುತ್ತೆ, ಏನಂತ? ವೇದಕೃಷ್ಣ ಅವಗಂತವ್ಯ ಸರಹಸ್ಯ ದ್ವಿಜನ್ಮನ. ಯಾರೇ ಒಬ್ಬ ಬ್ರಾಹ್ಮಣ ಅವನು ಮುಖ್ಯವಾಗಿ ಮಾಡಬೇಕಾದ್ದೇನು? ತನ್ನ ಬದುಕಿನಲ್ಲಿ ಆಯಿತಾ ಸಮಗ್ರ ವೇದವನ್ನು ಅರ್ಥಾನುಸಂಧಾನಪೂರ್ವಕವಾಗಿ ತಿಳಿದುಕೊಳ್ಳಬೇಕು. ಬ್ರಾಹ್ಮಣ ಅಂತ ಆಗಬೇಕಾಗಿದ್ದರೆ ಸಮಸ್ತ ವೇದವನ್ನು ಅರ್ಥಾನುಸಂಧಾನಪೂರ್ವಕವಾಗಿ ತಿಳ್ಕೋಬೇಕು. ಅಂಥವನು ಮಾತ್ರ ಬ್ರಾಹ್ಮಣ ಅಂತ. ಸರಹಸ್ಯ ಅಂದರೆ ಬರೀ ವೇದವನ್ನು ಉರುಹೊಡೆಯೋದು, ಆಯಿತಾ, ಉಪದೇಶ ಪಡೆಯೋದಲ್ಲ, ಅರ್ಥಾನುಸಂಧಾನಪೂರ್ವಕವಾಗಿ ಸಮಸ್ತ ವೇದಗಳನ್ನು ತಿಳ್ಕೋಬೇಕು ಅಂತ. ಆದರೆ ಇವತ್ತು ನಾವು ಉದರ ಪೋಷಣೆಗೋಸ್ಕರವಾಗಿ, ನಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ ಬೇರೆ ಕಡೆನೇ ಗಮನ ಹರಿಸ್ತಾ ಇರ್ತೀವಿ. ನಮ್ಮ ಬಾಳಿನಲ್ಲಿ, ಬದುಕಿನಲ್ಲಿ ವೇದಾಧ್ಯಯನವೇ ಆಗೋದಿಲ್ಲ. ಅಂದಮೇಲೆ ಅನಂತ ವೇದಗಳ ಅಧ್ಯಯನ ಸಾಧ್ಯವ? ಇಲ್ಲವೇ ಇಲ್ಲ. ಆಯಿತಾ? ಅದರಲ್ಲೂ ಕೂಡ ಬಂದಿರತಕ್ಕಂತಹ
ರಹಸ್ಯ ಅರ್ಥಾನುಸಂಧಾನ ಅದಂತೂ ಸಾಧ್ಯವೇ ಇಲ್ಲ. ಹೀಗೆ ವೇದಗಳೂ ಒಂದಿಷ್ಟು ಸಿಗತ್ತೆ ಇವತ್ತು. ಅನಂತ ವೇದಗಳಲ್ಲದೇ ಇದ್ದರೂ ಸಿಗೋ ವೇದಗಳನ್ನು ಅಧ್ಯಯನ ಮಾಡೋಣ ಅಂದರೆ ಬರೀ ಕಂಠಪಾಠ, ಅದೂ ಸಾಧ್ಯವಿಲ್ಲ. ಇನ್ನು ಅದರ ಅರ್ಥಾನುಸಂಧಾನ ಅಂತೂ ಸಾಧ್ಯವೇ ಇಲ್ಲ. ಆದರೆ ಸಮಗ್ರ ವೇದಗಳ ಅರ್ಥಾನುಸಂಧಾನವನ್ನು ಚಿಂತನೆಯನ್ನು ಮಾಡದೇ ಇದ್ದರೆ ಅವನ ಬ್ರಾಹ್ಮಣನ ಬಾಳೆ ಬರಡು, ಅವನ ಬಾಳು ನಿರರ್ಥಕ ಅಂತ ಹೀಗೆಲ್ಲ ವೇದ ಹೇಳುತ್ತೆ. ಅರ್ಥಾನುಸಂಧಾನ ಮಾಡಲೇಬೇಕು ಅಂತ ವೇದ ಹೇಳುತ್ತೆ. ಹಾಗಾದ್ರೆ ಹೇಗಪ್ಪ ಮಾಡೋದು? ಎಲ್ಲೊಂದು ಕಡೆಯಿಂದ ಹೊಟ್ಟೆಪಾಡಿಗೋಸ್ಕರವಾಗಿ ಬೇರೆ ಕಡೆಯಲ್ಲಿ ಬದುಕಿ ಒದ್ದಾಡಿಕೊಂಡು ಕಡೆಗೆ ನಾವು ಏನು ಮಾಡಿದ್ದೇವೆ, ಈ ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ದೇವರ ಚಿಂತನೆ ಮಾಡಲಿಕ್ಕೆ ಅಂತ ಹೊರಟವರಿಗೆ ಯಾವ ವೇದ ಓದೋದು, ಯಾವ ವೇದದ ಅರ್ಥ ತಿಳ್ಕೊಳ್ಳೋದು ಎಲ್ಲ ಬಹಳ ತೊಂದರೆಗೆ. ಅದಕ್ಕೋಸ್ಕರವಾಗಿ ಆಗಲೇ ಹೇಳಿದ ಹಾಗೆ ಇತಿ ಅಶೇಷ ಸಮಾಮ್ನಾಯ, ನೋಡಿ ಎಲ್ಲ ವೇದಗಳ ಎಲ್ಲ ಉಪನಿಷತ್ತುಗಳ ಸಾರವನ್ನು 27 ಪದ್ಯಗಳಲ್ಲಿ ವ್ಯಾಸರು ಕೊಟ್ಟಿದ್ದಾರೆ. ನೋಡಿ, ಅನಂತ ವೇದಗಳ ಬೇರೆ ಬೇರೆ ಶಾಖೆಯನ್ನು ಪ್ರತಿನಿಧಿಸುವ ಒಂದೊಂದು ಶ್ರುತಿವಾಕ್ಯದ ಆಶಯವನ್ನು ಬರೇ 27 ಪದ್ಯಗಳಲ್ಲಿ ಸೆರೆ ಹಿಡಿದು ಸಮಗ್ರ ವೇದದ ಹೃದಯವನ್ನೇ ತೆರೆದಿಟ್ಟಿದ್ದಾರೆ. ಸಮಗ್ರ ವೇದದ ಹೃದಯವನ್ನೇ ತೆರೆದಿರಿಸಿದ್ದಾರೆ. ಯಾರು? ವೇದವ್ಯಾಸ ದೇವರು. ಆಯಿತಾ? ಪ್ರಳಯ ಕಾಲದಲ್ಲಿ ಪವಡಿಸಿರುವ ಭಗವಂತನನ್ನು ಸೃಷ್ಟಿ ಕಾರ್ಯದಲ್ಲಿ ತೊಡಗುವಂತೆ, ಆಯಿತಾ, ಶ್ರುತಿಗಳ ಮುಖ್ಯಾಭಿಮಾನಿಯಾದ ಲಕ್ಷ್ಮೀದೇವಿ ಪ್ರಾರ್ಥನಾ ರೂಪದಲ್ಲಿ ಸಲ್ಲಿಸುವ ಈ ಭಾಗವತದಲ್ಲಿ ಬಂದ ಶ್ರುತಿಗೀತೆ ಒಂದು ರೀತಿಯಿಂದ ಸಮಸ್ತ ವೇದ ಪುರಾಣ ಉಪನಿಷತ್ತುಗಳ ಸಾರವಾಗಿದ್ದು, ಅದರ ಅರ್ಥಾನುಸಂಧಾನ 27 ಪದ್ಯಗಳ ಅರ್ಥಾನುಸಂಧಾನವನ್ನು ಮಾಡಿಕೊಂಡು ಅದನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಸಮಗ್ರ ವೇದಾಧ್ಯಯನದ ಫಲ ಸಿಗತ್ತೆ. ನೋಡಿ, ಸಮಗ್ರ ವೇದಾಧ್ಯಯನದ ಫಲ ಸಿಗಬೇಕಾಗಿದ್ದರೆ ಸಾಧ್ಯವಿಲ್ಲಪ್ಪ, ಇಡೀ ವಯಸ್ಸಿನಲ್ಲಿ ಬಂದಿದ್ದೀವಿ, ಇನ್ಮೇಲೇನಪ್ಪ ವೇದ ಓದೋದು ತಿಳ್ಕೊಳ್ಳೋದು ಅಂತ ಯಾರೂ ಯೋಚನೆ ಮಾಡಬೇಕಾಗಿಲ್ಲ. ಶ್ರುತಿಗೀತೆಯ 27 ಪದ್ಯಗಳನ್ನು ನೀವು ಅರ್ಥಾನುಸಂಧಾನಪೂರ್ವಕವಾಗಿ ತಿಳ್ಕೊಂಡು ಆದಷ್ಟು ಅದನ್ನು ಬದುಕಿನಲ್ಲಿ ನಡೆಸಿಕೊಂಡ್ರೆ ನಾವು ಬ್ರಾಹ್ಮಣರಾಗಿದ್ದಕ್ಕೆ ಸಾರ್ಥಕವಾಗತ್ತೆ. ಆ ಒಂದು ಸಾಧನೆಯ ದಾರಿಯಲ್ಲಿ ನಾವು ಕೂಡ ಕಾಲಿಡಬಹುದು ಅಂತ ಹೀಗೆ ಬಹಳ ಸುಲಭವಾದ ರೀತಿಯಲ್ಲಿ ಬ್ರಾಹ್ಮಣ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಉಪಾಯವನ್ನು ಈ ಒಂದು 27 ಪದ್ಯಗಳ ಶ್ರುತಿಗೀತೆ ಮೂಲಕವಾಗಿ ಪಡೆಯಬಹುದು ಅಂಥೇಳಿ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥರು ಶ್ರುತಿಗೀತೆ ಅಂದರೆ ವೇದದ ಹೃದಯದ ಆವಿಷ್ಕಾರ, ಅದರಿಂದ ಎಲ್ಲರಿಗೂ ಬ್ರಾಹ್ಮಣರಿಗೂ ಬಹಳ ಮುಖ್ಯ ಇದು ಅಂತ ಹೇಳಿ ಈ ಚಿಂತನೆಯನ್ನು ಹೇಳಿದ್ದಾರೆ. ಇಂತಹ ಒಂದು ಶ್ರುತಿಗೀತೆಯ ಚಿಂತನೆ ಪ್ರಾರಂಭದಲ್ಲಿ ಮಾಡೋ ಸಂದರ್ಭದಲ್ಲಿ ಬೇಗನೆ ಮುಗಿದು ಹೋಗುತ್ತೆ ಅಂತಲೇ ನಾನು ಯೋಚನೆ ಮಾಡಿದ್ದೆ. ದಿವಸಕ್ಕೆ 2-3 ಶ್ರುತಿ ಹೇಳ್ಬಿಡ್ಬೋದೋ ಏನೋ, ಒಂದು ವಾರದಲ್ಲಿ ಮುಗಿಯುತ್ತೆ ಅಂತ ಯೋಚನೆ ಮಾಡಿದ್ದೆ. ಆದರೆ ದೇವರು ಅದನ್ನು ಹೇಳಿಸ್ದ ಅಷ್ಟೇ ವಿಚಾರ. ನಾನು ಹೇಳಿದೆ ಅಂತ ಅಲ್ಲ, ಮುಖ್ಯವಾಗಿ ಹೇಳ್ತಾ ಹೋದೆ. ಆಯಿತಾ? ಅದ್ರ ಜೊತೆಗೆ ಮೂಲಶ್ರುತಿ ಅದನ್ನೆಲ್ಲ ಹೇಳಬೇಕು, ಅದಕ್ಕೆ ಬಂದ ಆಚಾರ ಕೊಟ್ಟ ಬೇರೆ ಪ್ರಮಾಣಗಳನ್ನು ಕೂಡ ಹೇಳಬೇಕು ಅಂತ ಆಮೇಲೆ ಜೋಡಿಸಿಕೊಂಡು ಹೇಳಿದಾಗ ಅದು ಮತ್ತೆ ವಿಸ್ತಾರವಾಗಿ ಕೂಡ ಬೇರೆ ಬೇರೆ ಚಿಂತನೆ ಕೂಡ ಸೇರಿಕೊಂಡು ವಿಸ್ತಾರವಾಯಿತು. ಮುಖ್ಯವಾಗಿ ಆಗಲೇ ಹೇಳಿದಾಗೆ ನಮ್ಮ ಗುರುಗಳಾದ ಹೈದನು ಪ್ರಾಣಿಕರು ಉತ್ಕೃಷ್ಟವಾದ ಅನುವಾದವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮೂಲಶ್ರುತಿ ಮೊದಲಾದ ಬೇರೆ ಚಿಂತನೆಗಳನ್ನು ನಮ್ಮ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು, ಬನ್ನಂಜೆ ಗೋವಿಂದಾಚಾರ್ಯ ಚಿಂತನೆ ಜೋಡಿಸಿಕೊಂಡು ಅವರೆಲ್ಲ ಹೇಳಿದ್ದಾರೆ. ಇದೆಲ್ಲ ಒಟ್ಟು ಸೇರಿಸಿಕೊಂಡು ಒಂದಿಷ್ಟು ಉತ್ಕೃಷ್ಟವಾದ ಸಾರವಾದ ವಿಚಾರವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇಲ್ಲಿಗೆ ನಮ್ಮ ಶ್ರುತಿಗೀತಾ ಚಿಂತನೆ ಭಾಗವತದಲ್ಲಿ ಬರ್ತಕ್ಕಂಥದ್ದು ಮುಗಿತಾ ಇದೆ. ಆಗಲೇ ಹೇಳಿದಾಗೆ ಪರಮ ಉತ್ಕೃಷ್ಟವಾಗಿರ್ತಕ್ಕಂಥ ಶ್ರುತಿಗೀತಾ ಚಿಂತನೆ ಬಹುಶಃ 30 ಗಂಟೆಗೂ ಮಿಗಿಲಾದ ಒಂದು 27, ಇನ್ನೂ ಜಾಸ್ತಿ ಆಗಿದೆ, 10-40 ಗಂಟೆ ಆಗಿರ್ಬೋದು ಅಂತ ಅನಿಸುತ್ತೆ ನನಗೆ ಈ ಚಿಂತನೆ. ಅದು ನಾವೆಲ್ಲ ಕೇಳೋಣ. ಯಾರ್ಯಾರು ನಿಮ್ಮ ಪರಿಚಯರಾಗಿದ್ದಾರೆ ಅವರಿಗೆಲ್ಲ ಕಳಿಸ್ಕೊಡಿ ಇದನ್ನು. ಯಾರ್ಯಾರು ಬ್ರಾಹ್ಮಣರಿದ್ದಾರೋ ಅವರೆಲ್ಲ ತಮ್ಮ ಬಾಳಿನಲ್ಲಿ ಬದುಕಿನಲ್ಲಿ ಒಂದು ಸತ್ತಿನಾದರೂ ಅವರು ವೇದಾಧ್ಯಯನ ಮಾಡಲಿಕ್ಕೆ ಆಗಿಲ್ಲಪ್ಪ ಅಂತಿದ್ದವರೆಲ್ಲರೂ ಕೂಡ ಇದನ್ನು ಕೇಳಿ ಉದ್ಧಾರ ಆಗಬೇಕು. ಎಲ್ಲರೂ ಕೂಡ ನಿಮಗೆ ಯಾರ್ಯಾರು ಗೆಳೆಯರಿದ್ದಾರೋ ಅವರಿಗೆಲ್ಲ ಈ ಒಂದು ಶ್ರುತಿಗೀತೆ ಇದನ್ನು ಕಳುಹಿಸಿಕೊಡಿ. ಅವರೆಲ್ಲರೂ ಕೂಡ ಕೇಳಿ, ನೀವು ಕೂಡ ಕೇಳಿ, ಮತ್ತೆ ಕೇಳಿ ನಮ್ಮ ಬ್ರಾಹ್ಮಣ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳೋಣ ಅಂತ ಹೇಳ್ತಾ
ಅನೇನ ಶ್ರೀಮದ್ಭಾಗವತ ಶ್ರುತಿಗೀತಾಚಿಂತನೇನ ವಿಶ್ವೇಶತೀರ್ಥಗುರುವಂತರ್ಗತ ವಿದ್ಯಾಮಾನ್ಯತೀರ್ಥಗುರುವಂತರ್ಗತ ಸಮಸ್ತ ತತ್ವದೇವತಾಂತರ್ಗತ ರಾಘವೇಂದ್ರ ತೀರ್ಥಗುರುವಂತರ್ಗತ ಸಮಸ್ತ ತತ್ವದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾತ್ಮಕ ಬಿಂಬರೂಪೀ ಪರಮಾತ್ಮ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಹರಯೇ ನಮಃ.